ಅದು ಹೊಡೆದಾಕು. ಅಯ್ಯೋ, ನನ್ನ ಕ್ಷಮಿಸ್ಬಿಡೋಣ, ಕ್ಷಮಿಸ್ಬಿಡಿ. ಬಿಸ್ಲಲ್ಲಿ ರಕ್ತನ ಹರಿಸಿ ಮಳೆಯಲ್ಲಿ ನೆಂದು ಒಬ್ಬ ರೈತ ವ್ಯವಸಾಯ ಮಾಡಿ ಬಂದಿರೋ ಬೆಳೆನ ಇಲ್ಲಿಗೆ ತಗೊಂಡ್ ಬಂದು ನಿಮ್ಮಂತವ್ರನ್ನ ಸಹಿಸ್ಕೊಂಡು ಏನು ಕಷ್ಟ ಪಡ್ತಿದಾರ ಗೊತ್ತಾ? ನಮ್ಮಂತವ್ರ ಹೊಟ್ಟೆ ತುಂಬಿಸೋದಕ್ಕೆ ಕಂಡ್ರು. ಆದ್ರೆ ನಿಮ್ಮಂತವ್ರು ರೈತರಿಗೆ ಹುಳುಗಳ ತರ ಆಗ್ಬಿಟ್ಟಿದೀರಾ. ಕೇಳಿಸ್ಕೊಳ್ಳಿ, ಈ ದೇಶ ರಾಜಕೀಯ ನಾಯಕ ಇಲ್ದೇ ಇದ್ರು, ಇಂಜಿನಿಯರ್ಸ್ ಇಲ್ದೇ ಇದ್ರು ನಡೆಯುತ್ತೆ. ಆದ್ರೆ ಒಬ್ಬ ರೈತ ಇಲ್ದೇ ಇದ್ರೆ ಮಾತ್ರ ಯಾವ ದೇಶನೂ ನಡೆಯಲ್ಲ ಕಣೋ. ಒಳ್ಳೆ ಮನುಷ್ಯರಾಗೋದಕ್ಕೆ ಟ್ರೈ ಮಾಡಿ. ನಾವು ಸತ್ ಮೇಲೆ ಕೂಡ ನಮ್ಮನ್ನ ಮನ್ಸಲ್ಲಿ ಇಟ್ಕೋತಾರೆ. ನಡೀರ. ತುಂಬಾ ಉಪಕಾರ ಆಯ್ತಪ್ಪ. ನೀವು ನಮಗೆ ಕೈ ಮುಗಿಬಾರ್ದು, ನಾವೇ ನಿಮ್ ಕಾಲಿಗೆ ಬೀಳ್ಬೇಕು. ಆ ದೇವ್ರು ನಿನ್ನ ಚೆನ್ನಾಗಿ ಇಟ್ಟಿರ್ಲಿ ಕಣಪ್ಪ. ಬರ್ತೀವಿ. ಅಣ್ಣ, ನಮ್ ತರಕಾರಿ. ಬಾ. ಇದು ಸದ್ಯಕ್ಕೆ ರಿಪೇರಿ ಆಗೋ ತರ ಇಲ್ಲ. ನೋಡು, ಕಾರ್ ಬರ್ತಿದೆ, ನಿಲ್ಸೋಣ ಬಾ. ಲೆಫ್ಟ್ ಲೆಫ್ಟ್ ಲೆಫ್ಟ್. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ನೀ ಹಲೋ ಲಿಫ್ಟ್ ಪ್ಲೀಸ್. ಹಲೋ ಹಲೋ. ಅಯ್ಯೋ, ಇವನು ನಿಲ್ಸಿಲ್ವಲ್ಲ. ಯಾರು ನಿಲ್ಲಿಸ್ತಾನೆ ಇಲ್ವಲ್ಲೇ? ವರ್ಷ ಇವ್ರಿಗೆಲ್ಲ ಈ ತರ ಆಗಲ್ಲ. ಈ ಗಂಡಸ್ರೆಲ್ಲ ನಾಯಿಗಳ ತರ. ಈ ತರ ನಾಯಿಗಳಿಗೆ ಮೂಳೆ ತೋರ್ಸಿದ್ರೆ ಸಾಕು, ಹಿಂದೆನೆ ಬರ್ತಾರೆ. ಇವಾಗ ನೋಡು ನಾನೇನ್ ಮಾಡ್ತೀನಿ ಅಂತ. ಕಂಡೆ ಸೈಡಿನಲ್ಲಿ ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ನೋಡು ಬರ್ತಾ ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ. ಬಾಸು 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 ಬಾಸು. ನೋಡ್ದ್ಯಾ ಹೆಂಗ್ ನಿಂತ್ಕೊಂತು? ನಡೀರಿ. ಎಕ್ಸ್ಕ್ಯೂಸ್ ಮೀ, ನಾವೆಲ್ಲರೂ ಡಾಕ್ಟರ್ಸ್. ಮೆಡಿಕಲ್ ಕ್ಯಾಂಪ್ಗಂತ ಎಲ್ಲರೂ ಬಂದಿದ್ವಿ. ನಮ್ ಕಾರ್ ರಿಪೇರ್ ಆಗಿದೆ. ನಮ್ಗೆ ಹೈವೇವರೆಗೂ ಲಿಫ್ಟ್ ಕೊಡ್ತೀರಾ ಪ್ಲೀಸ್? ಪ್ಲೀಸ್. ಹಲೋ, ನಿಮ್ಗೆ ಹೇಳಿದ್ದು. ಆಗ್ಲಿ ಬನ್ನಿ ಪ್ಲೀಸ್. ನೀನ್ ಹಿಂದೂ ಮಗ, ಇದು ತುಂಬಾ ಅನ್ಯಾಯ. ನಾನ್ ಚಿಕ್ಕವನಿದ್ದಾಗಿಂದ ಈ ಸೀಟ್ ನನ್ ರಿಸರ್ವೇಶನ್. ಹೋಗೋ. ಇವಾಗ ನಾನು ಇದಕ್ಕೆ ಹೋಗ್ಬೇಕಾ? ನಿನ್ಗೆ ಕಣ ಹೇಳ್ತೀನಿ. ಇಲ್ಲ, ನಾನು ಚಿನ್ನ. ಇಲ್ಲ, ನಾನು ಹೋಗಲ್ಲ. ಆಗಲ್ಲ. ಹೋಗು. ನಡಿಯೋ. ಇರ್ಲಿ, ನೋಡ್ಕೋತೀನಿ. ನಾನು ಹೋಗ್ತೀನಿ ಇವಾಗ ಬಿಸ್ನೆಸ್ ಕ್ಲಾಸ್ಗೆ. ನೀವಿಬ್ರು ನಮ್ಮ ಹುಡುಗನ ಜೊತೆ ಇಲ್ಲೇ ಕೂತ್ಕೊಳ್ಳಿ. ನಮ್ಮ ಬಿಸ್ನೆಸ್ ಕ್ಲಾಸ್ ಸರಿ. ಇಲ್ಲೇ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಅಯ್ಯಬ್ಬಾ, ಇದೇನಾ ನಿಮ್ ಬಿಸ್ನೆಸ್ ಕ್ಲಾಸ್? ಅಯ್ಯೋ, ಇದೇ ನಮ್ ಬಿಸ್ನೆಸ್ ಕ್ಲಾಸ್. ಈ ಸಾಮಾನೆಲ್ಲ ಆಶ್ರಮಕ್ಕೆ ತಗೊಂಡೋಗೋದೇ ನಮ್ ಬಿಸ್ನೆಸ್. ಈ ಗಾಡಿ ನಮ್ ಕ್ಲಾಸ್. ಸೊ ಬಿಸ್ನೆಸ್ ಕ್ಲಾಸ್ ಆಯ್ತಲ್ವಾ ಮಗ? ನಡಿಯೋ. ಹಲೋ, ನನ್ನ ಯಾಕೆ ನೋಡ್ತಿದ್ದೀರಾ? ರೋಡ್ ನೋಡ್ಕೊಂಡು ಹೋಗ್ಸಿ. ಸಾರಿ. ನೀವ್ ಯಾವಾಗೂ ಹಿಂಗೆ ಅರ್ಧದಲ್ಲೇ ಇರ್ತೀರಾ? ಡೋರ್ ಓಪನ್. ಮುಚ್ಕೊಳಲ್ವಾ? ಇರ್ಲಿ. ಸಾರಿ.
ಸಾರಿ. ಶಾಕ್ ಕೊಟ್ಬಿಟ್ಟು ಸಾರಿ ಯಾಕೆ ಕೇಳ್ತೀಯಾ? ಪರವಾಗಿಲ್ಲ. ಸಾರಿ. ಏನೋ ಮಗ, ನೀವು ಒಳ್ಳೆ ತಂದಲ್ಲಿ ಬದಲಾಗ್ತೀರಾ ಅಂತ ಅನ್ಕೊಂಡೆ, ಆದ್ರೆ ನೀವ್ ಇನ್ನೂ ಬದಲಾಗಿಲ್ಲ. ಒದೆ ತಿನ್ನೋದಕ್ ಮತ್ತೆ ಬಂದಿದ್ದೀರಲ್ಲೋ. ನಡ್ರಿ 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 ನಡೇ. ನನ್ನಲ್ಲ ಅವನ್ಗೋಡಿ. ಇವನ ಈ ದಡಿಯನ್ನ ಹ್ಮ್ 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 ನಮ್ಮವನೊಬ್ಬನೇ ನಿಮ್ಮನ್ನಷ್ಟು ಜನರನ್ನು ಹೊಡೆದಾಕ್ಬಿಡ್ತಾರೆ. ಹೊಡಿಲಾ? ಬಸ್ಸು ಮುಗಿಸ್ಬಿಡು. ಏನಾಯ್ತು ಬಸ್ಸು? ನಿನ್ ಪವರ್ ಹೋಯ್ತಾ? ನಿನ್ ಪವರ್ ಹೋಯ್ತಾ? ಪವರ್ ಪವರ್ ಅದಕ್ಕೆ ನೋಡ್ತಾ ಇದ್ದಾಳೆ. ಎಲ್ಲರನ್ನೂ ಹೊಡಿತ್ಯಾ? ಪವರ್ ತೋರ್ಸು, ನಡಿ. ರೆಡಿ. ಹೋಗು ಹೋಗು. ಅಯ್ಯೋ ಬ್ಲಡ್ ಬರ್ತಾ ಇದೆ. ಜ್ಯೋತಿ, ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಾ. ಬೇಗ ಇಲ್ಲಿ ಕೊಡು. ತಗೋ. ಓದೇ ತಿಂದ್ಮೇಲೆ ಟ್ರೀಟ್ಮೆಂಟ್ ತಗೋಬೇಕು. ಹೋಗು ಅಯ್ಯೋ. ಹೋಗು. ಅಯ್ಯೋ ಆ, ಇಲ್ಲಿ ಕೊಡು. ಏನಪ್ಪ ಎಲ್ಲ ಓಕೆನಾ? ತಗೋ. ಸ್ವಲ್ಪ ಮುಲ್ಲ ಮಚ್ಚಿ ಅವನಿಗೆ. ನಿಲ್ಸು. ಇರೋ ಒಂದ್ ನಿಮಿಷ. ಲೋ ದಡಿಯ ಇರು ಅಂದೆ ತಾನೆ, ಆತ್ರ ಏನೋ. ಒಂದು ನಿಮಿಷ ಇರು. ಸೂಪರ್ ಮಗ. ಬೇಡಪ್ಪ. ದಿಂದಿ ತಕಡಿ ತಾ ತಾ ದಿಂದಿ ತಕಡಿ ಬಂದ್ಬಿಡ್ತಾರೆ ದಡಿ ನನ್ ಮಕ್ಳು. ಎಂತ ಮನುಷ್ಯ ನೀವು? ಅವ್ರಿಗೆಲ್ಲ ರಕ್ತ ಬರೋ ಹೋಗಿ ಯಾಕೆ ಏಯ್. ಹೊಡೆದ್ರಿ? ನಿಮ್ಮನ್ನ ಒಳ್ಳೆಯವರು ಅನ್ಕೊಂಡು ಲಿಫ್ಟ್ ತಗೊಳ್ಳೋದಕ್ಕೆ ನಿಮ್ ಗಾಡಿಯಲ್ಲಿ ಕೂತ್ಕೊಂಡ್ವಿ. ಇವಾಗ ಗೊತ್ತಾಯ್ತು ನೀವೊಬ್ಬ ರೌಡಿ ಗೂಂಡ ಅಂತ. ಜ್ಯೋತಿ, ಬಾ. ಬಸ್ಸು, ಅಯ್ಯೋ ನಮ್ಮವನ್ ಯಾರು ಸರಿ ಮಾಡ್ತಾರೆ? ಗುರು ನಡಿ.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆ ಏನು ಎಲ್ರೂ ರೆಡಿನಾ? ಟಿಫನ್ ಮಾಡಿದ್ರಾ? ಸೂರ್ಯಣ್ಣ ನನ್ ಡ್ರೆಸ್ ಹರ್ದೋಯ್ತು. ಸೂರ್ಯಣ್ಣ ನನ್ನ ಔಷಧಿನೂ ಖಾಲಿ ಆಯ್ತು. ತಗೋ ನಿನ್ಗೆ ಹೊಸ ಗೌನ್. ಇಲ್ ನೋಡು ನಿನ್ನ ಔಷಧಿ. ಸೂರ್ಯಣ್ಣ ಅವಳಗ್ ಬಟ್ಟೆ ಇಲ್ಲ, ನನಗ್ ಜ್ವರ ಇದೆ ಅಂತ. ಔಷಧಿ ಮತ್ತೆ ಬಟ್ಟೆ ಇಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತು? ಏಯ್ ನನಗ್ ನಿಮ್ಮನ್ ಬಿಟ್ರೆ ಬೇರೆ ಯಾರಿದಾರೋ? ನೀವುಗಳೇ ನನ್ನ ಪ್ರಪಂಚ, ನೀವೇ ನನ್ನ ಜೀವ. ನಿಮ್ ಬಗ್ಗೆ ನಾನ್ ತಿಳ್ಕೊಳ್ದೇನೆ ಬೇರೆ ಯಾರು ತಿಳ್ಕೊತಾರೆ? ಸೂರ್ಯ ಗುರುಗಳೇ? ಆ ಆ ಹ್ಮ್. ಈ ಕಾಲದಲ್ಲಿ ತಂದೆ ಮಗನ ನಡುವೆ ಅನ್ಯೋನ್ಯತೆ ಇಲ್ಲ. ಸ್ವಂತ ಅಣ್ಣ ತಮ್ಮದಿರ್ಗಳ ನಡುವೆ ಜಗಳಗಳು. ಆದ್ರೆ ನಿನ್ನಂತ ನಿಸ್ವಾರ್ಥವಾಗಿರೋ ಮನಸ್ಸು ಬೇರೆ ಯಾರಿಂದ ಸಿಗುತ್ತೆ ಹೇಳು? ನಾನು ನಿಮ್ಮ ಹತ್ರನೇ ಬೆಳೆದಿದ್ದೀನಿ ಗುರುಗಳೇ. ನಾನು ಕೂಡ ಒಂದ್ ಟೈಮಲ್ಲಿ ಇವ್ರ ಥರನೇ ನೀವು ಹೇಳ್ಕೊಟ್ಟಿರೋದೇ ಗುರುಗಳೇ ಎಲ್ಲ ಒಳ್ಳೆತನ. 4 ಜನಕ್ಕೆ ಸಹಾಯ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ. ಈಗ ನಾನು ಕೂಡ ನಿಮ್ ಥರನೇ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ದೀನಿ ಗುರುಗಳೇ. ಪ್ರಾಜೆಕ್ಟ್ ಪೂರ್ತಿಯಾಗೋದಕ್ಕೆ ಇನ್ನೂ ಎಷ್ಟು ದಿನ ಬೇಕು? ಫ್ಲಾಟ್ ಬುಕ್ ಆಗಿದೆ ಸರ್. ಓಕೆ. ಹೇಳಿ ಸರ್, ಫ್ಲ್ಯಾಟ್ ಬೇಕಾ? ಫ್ಲಾಟ್ ಅಲ್ಲ, ಪೂರ್ತಿ ಬಿಲ್ಡಿಂಗ್ ಬೇಕು ಸರ್. 90% ಫ್ಲ್ಯಾಟ್ ಸೇಲ್ ಆಗೋಗಿದೆ. 90% ಅಲ್ಲ, ಪೂರ್ತಿ ಬಿಲ್ಡಿಂಗೇ ಬೇಕು. ಆಲ್ಮೋಸ್ಟ್ ಮಾರಿದ್ವಿ ಅಂತ ಹೇಳ್ತಿದೀವಲ್ವಾ? ಈ ರುದ್ರನ ಎದುರಿಗೆ ಬಚ್ಚಗಳು ಮಾತಾಡಿದ್ರೆ ಆ ಯಮನ್ಗೂ ಕೂಡ ಇಷ್ಟ ಆಗಲ್ಲ. ಫ್ಲಾಟ್ ಆಗಲಿ ಬಿಲ್ಡಿಂಗ್ ಆಗಲಿ, ನಾನು ಯಾವ್ದು ನೋಡ್ತೀನೋ ಅದೆಲ್ಲ ನಂದಾಗಬೇಕು. ಇವತ್ತಿಂದ ಈ ಬಿಲ್ಡಿಂಗ್ ಪೂರ್ತಿ ಈ ರುದ್ರಂದು. ನಾನು ಆಫೀಸ್ ಅವರಲ್ಲಿ ಹೋಗೋಣ, ಅರ್ಥ ಆಯ್ತಾ? ನಾನು ನೋಡ್ಕೋತೀನಿ. ಓಕೆ. ನಮಸ್ತೆ ಸರ್. ನಮಸ್ತೆ, ಕೂತ್ಕೊಳ್ಳಿ. ಹೇಳಿ, ಏನು ಕೆಲಸದ ಮೇಲೆ ಬಂದಿದ್ದೀರಾ? ಸರ್, ರುದ್ರ ನನ್ನ ಪ್ರಾಪರ್ಟಿ ಕಬ್ಜಾ ಮಾಡಿದ್ದಾನೆ. ನಮ್ಮ ಮ್ಯಾನೇಜರ್ನ ಸಾಯಿಸ್ಬಿಟ್ಟ. ನೀವು ಬದುಕಿದ್ದೀರಾ ಅಲ್ವಾ? ಈ ಟಾಪಿಕ್ನ ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಇನ್ಮೇಲಿಂದ ಅವನ್ನ ಎದುರಾಕೊಳ್ಳೋದು ನಿಲ್ಲಿಸ್ಬಿಡಿ. ಸರ್, ನೀವೊಬ್ರು SP. ನಿಮ್ಮ ಕೈಯಲ್ಲಿ ಪವರ್ ಇದೆ. ಹಾಗಿರ್ಬೇಕಾದ್ರೆ ನೀವು ಭಯ ಪಡ್ತಿರೋದು ಯಾಕೆ ಸರ್? ರುದ್ರಯಿಂದ ನನ್ನ ಫ್ಯಾಮಿಲಿನೇ ನಾನು ಕಾಪಾಡ್ಕೊಳಕ್ಕಾಗಿಲ್ಲ. ನಾನು ನಿಮ್ಮನ್ನ ಹೇಗೆ ಕಾಪಾಡಕ್ಕಾಗತ್ತೆ? ಏನು ಮಾತಾಡ್ತಿದ್ದೀರಾ ಸರ್? ಫಸ್ಟ್ ಥ್ಯಾಂಕ್ ಅಪ್ಪ. ವೆರಿ ಗುಡ್. ಕೌಸಲ್ಯ, ಅರೆ ಪಾರ್ಟಿ ಟೈಮ್ ಆಗ್ತಿದೆ, ಬೇಗ ಬಾ. ಹೇಯ್, ಆಫೀಸಿಗೆ ಬರಕ್ಕೆ ಹೇಳಿದ್ನಲ್ಲ, ಇಲ್ಲಿಗೆ ಯಾಕೆ ಬಂದಿದ್ಯಾ? ನನಗೆ ಯಾರಾದರೂ ಅಪಾಯಿಂಟ್ಮೆಂಟ್ ಕೊಟ್ರೆ, ನಿನಗೂ ಯಾರಾದರೂ ಅಪಾಯಿಂಟ್ಮೆಂಟ್ ಕೊಟ್ರೆ ಯೋಚನೆನೇ ಮಾಡಿದೆ ತಕ್ಷಣ ಹಾಜರಿರ್ತೀನಿ. ನಿನಗೇನೋ ಕ್ಲಾರಿಟಿ ಬೇಕಿತ್ತಂತೆ, ಹೇಳೋ, ಏನು ಕ್ಲಾರಿಟಿ ಬೇಕಿತ್ತು? ರೀ ನಡೀರಿ, ನಾನು ರೆಡಿ ಆಗಿದ್ದೀನಿ. ಐ ಲೈಕ್ ಇಟ್.
ನಿನ್ ಹೆಂಡತಿನ ಅಯ್ಯೋ ಬಿಡೋ ಬಿಡೋ ನನ್ನ, ಏನಂದ್ರೆ ಬಿಡೋ ಪ್ಲೀಸ್, ನನ್ಗೇನ್ ಮಾಡ್ಬೇಡ. ಏನಂದ್ರೆ ನಿನ್ ಕೈ ಮುಗಿತೀನಿ, ಬಿಟ್ಬಿಡು ನನ್ನ. ಸಾಯಿಸ್ಬಿಡ್ತೀನಿ. ನಿಮ್ಮೊಳ್ಳದಕ್ಕೆ ಹೇಳ್ತಾ ಇದ್ದೀನಿ, ಈ ವ್ಯವಹಾರನ ಇಲ್ಲಿಗೆ ನಿಲ್ಲಿಸ್ಬಿಡಿ. ನಿಮ್ಮ ಕೈಯಲ್ಲಿ ಪವರ್ ಇದೆ. ಪವರ್ ಇಟ್ಕೊಂಡು ಕೂಡ ನೀವು ಏನು ಮಾಡ್ತಿರೋ ಸ್ಥಿತಿಲಿದ್ದೀರಾ. ನಾನು ಹಾಗಲ್ಲ. ನನ್ನ ದುಡ್ಡಿನ ಪವರಿಂದ ಅವನಿಗೆ ಅಂತ್ಯ ಹಾಡ್ತೀನಿ. ಬರ್ತೀನಿ. ಯಾರಿಗೋ ಭಯಪಟ್ಟು ಯೂನಿಫಾರ್ಮ್ ತೆಗೆದಾಕೋದು ಡಿಪಾರ್ಟ್ಮೆಂಟ್ಗೆ ಮರ್ಯಾದೆ ಹೋಗುತ್ತೆ, ಅರ್ಥ ಆಯ್ತಾ? ಮರ್ಯಾದೆಗಿಂತ ಪ್ರಾಣ ದೊಡ್ಡದು ಸರ್. ಗಾಳಿ ಮಹಾರಾಜ್ ಯಮರಾಜ ಆಗೋದ್ನಾ? ಸರ್, ಆ ಮನೆಗೆ ಯಾರೇ ಹೋದ್ರೂ ವಾಪಸ್ ತಿರುಗಿ ಬಂದಿಲ್ಲ. ಕಾಳಿ ಮಹಾರಾಜಿಗೆ ಎದುರು ಮಾತಾಡಿದ್ರೆ ಸಾಯಿಸ್ತಾನೆ. ಸರ್, ಒಳಗೋಗಿ ಹೊರಗೆ ಬರೋವರೆಗೂ ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಅಷ್ಟು ಭಯ ಏನಕ್ಕೆ? ಬಾ. ನಮಸ್ಕಾರ ಅಣ್ಣ. ರುದ್ರ ಮಹಾರಾಜ್, ಸನ್ ಆಫ್ ಕಾಳಿ ಮಹಾರಾಜ್, ಕೇರ್ ಆಫ್ ಮಲ್ಕಾಜ್ಗಿರಿ. ನಿಮ್ಮ ಮಗ ರುದ್ರ ಪಬ್ಲಿಕ್ ಭೂಮಿನೆಲ್ಲ ಕಬ್ಜಾ ಮಾಡ್ತಿರೋದ್ರಿಂದ ಅವನ ಮೇಲೆ ಕೋರ್ಟಿಂದ ನಾನ್ ಬೇಲೆಬಲ್ ವಾರೆಂಟ್ ಜಾರಿ ಮಾಡಿದ್ದಾರೆ. ಪಿಟಿಷನ್ ಹಾಕಿರೋದು ಬಿಲ್ಡರ್ ಮಾತ್ರ ಅಲ್ಲ, ಸಮಾಜಕ್ಕೆ ಸಂಬಂಧಪಟ್ಟಿರೋ ದೊಡ್ಡ ಕಾಂಟ್ರಾಕ್ಟರ್ ಕೂಡ. ನಿಮ್ಮ ಮಗ ಸರಿಯಾದ ಸಮಯಕ್ಕೆ ಕೋರ್ಟ್ಗೆ ಹಾಜರಾದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ಅವನಿಗೆ ಜೀವಾವಧಿ ಶಿಕ್ಷೆ ಆಗೋದನ್ನ ಯಾರು ತಪ್ಪಿಸಕ್ಕಾಗಲ್ಲ. ಏನ್ ಮಾಡ್ತಾ ಇದ್ದೀರಾ ನೀವು? ಕೈ ತೋರಿಸ್ಬೇಡಿ. ಲೇ, ಏನೋ ನಿನ್ನ ಹೆಸರು? ಬುಕಾರಿ. ಬುಕಾರಿ. ಲೇ, ರುದ್ರನ್ ಮೇಲೆ ಒಂದು ಸೊಳ್ಳೆ ಕೂತ್ರು ಕೂಡ ಈ ಕಾಳಿ ಮಹಾರಾಜ್ ತಲೆನೇ ಕಡಿತಾನೆ. ಲೇ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳೋ. ಈ ಕೈ ಎಲ್ಲಿವರೆಗೆ ಸಗಣಿ ಎತ್ತುತ್ತೋ ಅಲ್ಲಿವರೆಗೂ ಮಾತ್ರ ಬೇರೆಯವ್ರು ಜೀವಂತವಾಗಿರ್ತಾರೆ. ಲೇ, ಆ ಗೋಡೆ ಮೇಲೆ ಸುಮ್ಮನೆ ನಾನು ಭರಣಿ ತಟ್ಟಿಲ್ಲ. ನನ್ನ ಮುಂದ್ಗಡೆ ಬರೋರ್ ಉಸಿರ್ನ ಮೇಲೆ 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 ಕಳಿಸಿದ ಮೇಲೆ. ಲೇ ಪೊಲೀಸ್, ಚಾಲ್ ಚಾಲ್. ಬರ್ತೀವಣ್ಣ. ಬಂದ್ಬಿಟ್ಟ ಪೊಲೀಸ್ ಅಂತೆ. ನಾನ್ ನೋಡಿಲ್ವಾ ನಯ್ಯನ್? ಅಪ್ಪ, ನಾನು ಹೋಗಿ ಬರ್ತೀನಿ.
ಲೇ ರುದ್ರ, ಅಪ್ಪ, ದೇವಸ್ಥಾನದಲ್ಲಿ ಹಾವು ಕಾಣಿಸಿದ್ರೆ ಜನಗಳು ನಾಗದೇವತೆ ಅಂತ ಪೂಜೆ ಮಾಡ್ತಾರೆ. ಅದೇ ಹಾವು ಮನೇಲಿ ಕಾಣಿಸ್ಕೊಂಡ್ರೆ ಭಯದಿಂದ ಸಾಯಿಸ್ಬಿಡ್ತಾರೆ. ಏನಕ್ಕೆ ಸಾಯಿಸ್ತಾರೆ ಗೊತ್ತಾ? ಅದು ಸಾಯಿಸುತ್ತೆ ಅನ್ನೋ ಭಯಕ್ಕೆ. ಮೊದಲನೇ ವಿಷಯದಲ್ಲಿ ಭಕ್ತಿ ಕಾಣಿಸುತ್ತೆ, ಎರಡನೇ ವಿಷಯದಲ್ಲಿ ಭಯ ಕಾಣಿಸುತ್ತೆ. ಗೊತ್ತಾಯ್ತಾ? ಅದು ಯಾರ ಕಣ್ಣಲ್ಲಿ ಕಾಣಿಸುತ್ತೋ ಆ ಕ್ಷಣದಲ್ಲಿ ಅವನ್ನ ಸಾಯಿಸ್ಬಿಡ್ಬೇಕು. ಸರಿಯಪ್ಪ, ಆಯ್ತು, ನಾನು ಬರ್ತೀನಿ. ಹುಷಾರು. ಒಳ್ಳೇದಾಗ್ಲಿ. ಹೋಗ್ ಬರ್ತೀನಪ್ಪ. ಬಾ ಆಯ್ತಮ್ಮ, ಚಿನ್ನು. ತಗೋ. ಹ್ಮ್. ಹೇಳಿದ್ದನ್ನ ನೆನಪಿಟ್ಕೋ. ಜಾಗ್ರತೆ. ಸರಿಯಪ್ಪ. ಹ್ಮ್. ಬಸ್ಸು ನೋಡ್ ಬಸ್ಸು, ಇವ್ರು ಹೆಂಗ್ ಅಳಿಸ್ತಾ ಇದಾರೆ ನನ್ನ ಅಂತ. ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳ್ತಿಲ್ಲ. ಇವ್ರು ನಿನ್ ಮಾತೇ ಕೇಳೋದು. ಒಂದ್ಸಲ ನೀನೇ ಹೇಳು ಬಾಸು. ಬಾಸು, ಬಾಸು, ಇವಾಗ ಮಾಡ್ತೀನಿ ನೋಡು. ಏನಕ್ಕೂ ನೀರಾಗ್ತೆ? ಏನಕ್ಕೆ ನೀರಾಗ್ತೆ? ಹೇಳ್ಬೇಕಾ? ಯಾರಾದ್ರೂ ಮೂರ್ಛೆ ತಪ್ಪಿದ್ರೆ ಅವ್ರ ಮುಖದ ಮೇಲೆ ನೀರ್ ಏನಕ್ಕೆ ಚೆಲ್ತಾರೆ? ಹೆಸರು ಆಗ್ಲಿ ಅಂತ ಅಲ್ವಾ? ಮೂರ್ಛೆ ಹೋದವನ್ನ ಎಬ್ಬರಿಸೋದಕ್ಕೆ ಗ್ಲಾಸಲ್ಲಿ ನೀರ್ ಹಾಕ್ಬೇಕಾದ್ರೆ ಪ್ರೀತಿಲ್ ಮುಳುಗ್ದವನ್ನ ಎಬ್ಬರಿಸೋದಕ್ಕೆ ಬಕೆಟ್ ಅಲ್ಲೇ ನೀರು ಹೊಡಿಬೇಕಲ್ವಾ? ಅರ್ಥ ಆಯ್ತಾರ? ಆ ಹುಡುಗಿನ ನೋಡ್ದಾಗ್ಲಿಂದ ನನ್ಗೇನೋ ಒಂಥರ ಆಗ್ತಿದೆ ಕಣ. ಗೊತ್ತು ನಿನ್ಗೆ ಪ್ರೀತಿ ಜ್ವರ ಬಂದಿದೆ ಅಂತ. ಬಸ್ಸು, ನೀನ್ ಹುಡುಗಿ ಹೇಳ್ಬೋದಲ್ವಾ? ಅದೇ ಅಲ್ವಾ ಈಗಿರೋ ಪ್ರಾಬ್ಲಮ್. ಅವಳ ಬಗ್ಗೆ ನಮ್ಗೇನು ಗೊತ್ತಿಲ್ವಲ್ಲ. ಇದೆಲ್ಲ ಒಂದ್ ಪ್ರಾಬ್ಲಮ್ ಏನಾ? ನನ್ನ ಹತ್ರ ಐಡಿಯಾ ಇದೆಯಲ್ಲ. ಐಡಿಯಾನ? ಲೇ ನೀನ್ ಒಳ್ಳೆಯವನಲ್ವಾ? ಹೇಳ. ಮತ್ತೆ ನಾನು ಕೇಳ್ತೀನಿ, ಹೇಳು. ಏನು? ಹಾವೆಲ್ಲಿರುತ್ತೆ? ಹುತ್ತದಲ್ಲಿ. ಅದೇ ತರ ಸಾಧುಗಳು ದೇವಸ್ಥಾನದಲ್ಲಿ, ಮಸೀದಿಲಿ. ಮತ್ತೆ ಡಾಕ್ಟರ್ಗಳು ಹಾಸ್ಪಿಟಲ್ ಅಲ್ಲಿ. ವೆರಿ ನೈಸ್, ನೈಸ್, ವೆರಿ ವೆರಿ ನೈಸ್. ನಾವು ಹೋಗೋಣ. ನಿಲ್ಲಿ ನಿಲ್ಲಿ ನಿಲ್ಲಿ. ಯಾರು ನೀವು? ನಿಮ್ಮವ್ರು ಯಾರು ಒಳಗಿದ್ದಾರಾ? ಇಲ್ಲ ಇಲ್ಲ. ಸರಿ, ನಿಮ್ಮಲ್ಲಿ ಯಾರಿಗಾರು ಪ್ರಾಬ್ಲಮ್ ಇದೆಯಾ? ಇವ್ರಿಗೆ ಪ್ರಾಬ್ಲಮ್? ಇಲ್ಲ ಇಲ್ಲ. ನಿಮ್ಮವ್ರು ಯಾರು ಒಳಗೂ ಇಲ್ಲ, ನಿಮ್ಗೂ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಒಳಗೇನಕ್ಕೆ ಹೋಗ್ತಾ ಇದ್ದೀರಾ? ಹೊರಡಿ ಆಚೆ ಹೋಗಿ. ಹೋಗ್ದೆ ಹೋದ್ರೆ ಮುದ್ದಾಡ್ತೀನಿ. ಹೋಗಿ. ಬನ್ರಿ ಹೋಗೋಣ. ಬಾ ಬಾ. ಏನ್ ಕರ್ಮ? ಏನ್ ಮಾಡೋದ ಈಗ? ಯೋಚನೆ ಮಾಡ್ತಿದ್ದೀನಿ ಬಾಸ್. ಸ್ವಲ್ಪ ಸಮಾಧಾನ ಮಾಡ್ಕೋ. ಬಂದ್ವಲ್ಲ. ಬಸ್ಸು, ಐಡಿಯಾ. ಏನೋ ಅದು? ಒಂದ್ ಪ್ರೆಗ್ನೆಂಟ್ ಲೇಡಿನ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ರೆ? ಐಡಿಯಾ ಚೆನ್ನಾಗಿದ್ಯೋ, ಆದ್ರೆ ತಕ್ಷಣಕ್ಕೆ ಪ್ರೆಗ್ನೆಂಟ್ ಲೇಡಿ ಎಲ್ಲಿ ಸಿಗ್ತಾರೆ? ಗರ್ಭವತಿ. ಯೋಚನೆ ಮಾಡು. ಏನ್ ಬಸ್ಸು, ಏನ್ ನೋಡ್ತಿದ್ಯಾ? ವೆರಿ ನೈಸ್.
ಡಾಕ್ಟರ್ ಪ್ಲೀಸ್ ಬೇಗ ಬನ್ನಿ. ಎತ್ತಿಗೆ ಸಾಕು, ಇಳಿಸೋ ಕೆಳಗೆ. ಡಾಕ್ಟರ್ ಬೇಗ ಡಾಕ್ಟರ್ ಪ್ಲೀಸ್ ಬೇಗ ಬನ್ನಿ. ಮಲ್ಕೊಳ್ಳಲ್ಲ, ಈ ಜಾಸ್ತಿ ಆಡ್ಬೇಡ. ನಮ್ಮಮ್ಮ ಡಾಕ್ಟರ್! ಡಾಕ್ಟರ್ ಮಲ್ಕೋ. ಬೇಗ ಬನ್ನಿ ಡಾಕ್ಟರ್. ಡಾಕ್ಟರ್! ಬೇಗ ಬನ್ನಿ. ಡಾಕ್ಟರ್ ಬೇಗ ಬನ್ನಿ. ಡಾಕ್ಟರ್! ಏನಾಯ್ತು? ನೀನಾ? ಯಾಕೆ ಕಿರಿಸ್ತಾ ಇದ್ಯಾ? ನಾನು ಹೇಳ್ತೀನಿ ಮೇಡಮ್. 2-3 ದಿನದಿಂದ ನಿದ್ದೆ ಬರ್ತಾ ಇಲ್ಲ ಮೇಡಮ್. ತುಂಬಾ ಕಷ್ಟ ಆಗ್ತಿದೆ ಮೇಡಮ್. ಮೇಡಮ್ ಹೇಗಾದ್ರೂ ಅಕ್ಸೆಪ್ಟ್ ಮಾಡಿ ಮೇಡಮ್ ಪ್ಲೀಸ್. ಎಷ್ಟೊಂದು ಕಷ್ಟಪಟ್ಟು ಹಾಸ್ಪಿಟಲ್ ಕರ್ಕೊಂಡ್ಬಂದ್ರೆ ಇವಾಗ ಈ ತರ ಗಲಾಟೆ ಮಾಡಿದ್ರೆ ಹೇಗೆ ಮೇಡಮ್? ಪ್ಲೀಸ್ ಮೇಡಮ್ ಅಕ್ಸೆಪ್ಟ್ ಮಾಡಿ ಮೇಡಮ್. ಪ್ಲೀಸ್ ಮೇಡಮ್ ಕರ್ಕೊಂಡೋಗಿ ಬನ್ನಿ ಬನ್ನಿ. ಈ ಕಡೆ ತಿರ್ಗೋ. ಕಾಲ್ ಸರಿಯಾಗಿಡು. ಇಡು. ಗನ್ ಹಿಡ್ಕೊಂಡಿದ್ದಾರೆ. ಏನಂದ್ರೆ? ಅಂದ್ರೆ ಆರ್ಮಿಲಿ ಇದಾರಲ್ಲ, ಗನ್ ಹಿಡ್ಕೊಂಡಿರ್ತಾರೆ. ಆಯ್ತು ಮಲ್ಕೊ ಈ ಮಕ್ಳು ಯಾರು? ಇವರೆಲ್ಲರೂ ಇಲ್ಲಿವರೆಗೂ ಇವ್ರು ಮಾಡಿರೋ ಪ್ರೊಡಕ್ಷನ್ ಒಳಗಡೆ ಅಂಡರ್ ಕನ್ಸ್ಟ್ರಕ್ಷನ್. ನಿಮ್ ಗಂಡ ಬಾರ್ಡರ್ ಅಲ್ಲಿ ಯುದ್ಧ ಮಾಡ್ತಾರ ಅಥವಾ ಬೆಟ್ಟಲ್ಲ? ಸುಮ್ನಿರೆ, ಅವ್ರಿಗೆ ಸುಮ್ನಿರೆ ಕೇಳಿ. ಸುಮ್ನೆ. ನೀವ್ ಹೋಗಿ ಈ ಮೆಡಿಸಿನ್ ತಗೊಂಡ್ ಬನ್ನಿ. ಹಲೋ ನಿಮ್ಗೆ. ಹಲೋ ಎದ್ದೇಳ್ಬೇಡಿ. ಓಕೆ ಓಕೆ ಜರ್ಗ್ ಜರ್ಗ್ ಜರ್ಗ್. ಡಾಕ್ಟರ್ ಡಾಕ್ಟರ್ ಮೇಡಮ್ ಡಾಕ್ಟರ್ ಮೇಡಮ್ ಡಾಕ್ಟರ್ 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 ಮೇಡಮ್ ಡಾಕ್ಟರ್. ಡಾಕ್ಟರ್ ಇಲ್ಲಿದಾರ? ನೀವು ಬನ್ನಿ. ಡಾಕ್ಟರ್ ಮೇಡಮ್ ಗುಡ್ ಮಾರ್ನಿಂಗ್. ನೀವಾ? ಇವ್ರು ನನ್ನ ದೊಡ್ಡಮ್ಮ. ಏನಾಗಿದೆ? ಹಲೋ ನಿಮ್ಗೆ? ಇವ್ರು ನನ್ನ ದೊಡ್ಡಮ್ಮ. ಬೆಳಿಗ್ಗೆ ನಡಿಬೇಕಾದ್ರೆ ಕಾಲು ಉಳುಕ್ಬಿಡ್ತಂತೆ. ಅವಾಗ್ಲಿಂದ ನಡಿಯಕ್ಕೆ ಆಗ್ತಿಲ್ಲ. ಪ್ಲೀಸ್ ಅಕ್ಸೆಪ್ಟ್ ಮಾಡ್ಕೊಳ್ರಿ. ಆಕ್ಸೆಪ್ಟ್? ಅದೇ ಅಡ್ಮಿಟ್. ಸರಿ ಈ ಕಡೆ ಬನ್ನಿ. ಯಾವಾಗಿಂದ ನೋವ್ತಿದೆ? 4 ದಿವಸದಿಂದ. ಹೌದಾ? ಕಮ್ಮಿ ಆಗತ್ತೆ. ಈ ಮೆಡಿಸಿನ್ಸ್ ತಗೊಂಡ್ ಬನ್ನಿ. ಹಲೋ 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 ಸಾರಿ ಸರ್. ಹೋಗಿ ಮೆಡಿಸಿನ್ ತಗೊಂಡ್ ಬನ್ನಿ. ನನ್ನೇ ನೋಡ್ತಾ ಇದ್ದೀರಾ? ಹೋಗಿ. ಹೋಗ್ಬಿಟ್ಟಿದ್ದಾರಮ್ಮ. ಡಾಕ್ಟರ್ ಮೇಡಮ್. ಮೆತ್ತಿಗೆ. ಡಾಕ್ಟರ್ ಮೇಡಮ್ ಒಳಗಿದ್ದಾರೆ. ಡಾಕ್ಟರ್ ಮೇಡಮ್ ನೀನ್ ನೋಡ್ಕೋ. ಮತ್ತೆ ಏನಾಯ್ತು? ಅದೇ ಮೇಡಮ್, ಇವ್ರು ನನ್ನ ತಂದೆ ಅವ್ರ ತಮ್ಮ. ಏನಾಯ್ತೋ ಗೊತ್ತಿಲ್ಲ, ಹೊಟ್ಟೆ ಹಿಡ್ಕೊಂಡು ತುಂಬಾ ಸಂಕಟ ಪಡ್ತಿದ್ದಾರೆ. ಪ್ಲೀಸ್ ಅಕ್ಸೆಪ್ಟ್ ಮಾಡ್ಕೊಳ್ರಿ. ಆಕ್ಸೆಪ್ಟ್ ಅಲ್ಲ, ಅಡ್ಮಿಟ್. ಓ ಸಾರಿ, ಅಡ್ಮಿಟ್ ಮಾಡ್ಕೊಳ್ಳಿ ಪ್ಲೀಸ್. ನಿನ್ನ ಅವನ್ನ ನಾನ್ ಯಾಕೆ? ನಾನ್ ಫುಲ್ ಫಿಟ್ ಆಗಿದ್ದೀನಿ. ನಮ್ಮ ಅಪ್ಪ ಅವ್ರ ತಮ್ಮನ್ಗೆ ಹೊಟ್ಟೆ ನೋವು. ಬನ್ನಿ ಈ ಕಡೆ ಕೂತ್ಕೊಳ್ಳಿ. ಯಾವಾಗಿಂದ ಹೀಗಾಗಿದ್ದು? ನಿನ್ನೆ ರಾತ್ರಿಯಿಂದ ನೋವ್ತಾನೆ ಇದೆ ಮೇಡಮ್. ಹೌದಾ? ಮೆಡಿಸಿನ್ ಬರ್ಕೊಡ್ತೀನಿ. ಸರಿ ಡಾಕ್ಟರ್ ಅಮ್ಮ.
ಹೋಗಿ ಈ ಮೆಡಿಸಿನ್ಸ್ ತಗೊಂಡ್ ಬನ್ನಿ. ಹಲೋ, ನಿಮ್ಗೆ ಹೇಳಿದ್ದು. ಇದೆ ಅಲ್ವಾ? ಇವಾಗ ಹೇಗಿದೆ? ಪರವಾಗಿಲ್ಲಮ್ಮ. ಡಾಕ್ಟರ್ ಮೇಡಮ್, ಮೇಡಮ್ ಇವರು ನಿಮ್ಮತ್ತೆ. ಅಬ್ಬಾ ಸೂಪರ್ ಮೇಡಮ್. ಹೇಗೆ ಗೊತ್ತಾಯ್ತು ಮೇಡಮ್ ಇವ್ರ ನಮ್ಮ ಅತ್ತೆ ಅಂತ? ಇವ್ರ ನಮ್ಮ ಅತ್ತೆನೆ. ಇವಾಗ ಇವ್ರಿಗೆ ಏನಾಯ್ತು? ಜ್ವರ ಬಂದಿದೆ ಮೇಡಮ್. ಒಂದ್ಸರಿ ಮುಟ್ ನೋಡಿ ಹೇಗೆ ಸುಡ್ತಿದೆ ಅಂತ. ಜ್ವರ ಯಾವಾಗಿಂದ ಇದೆ? ಆದಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆಕ್ಸೆಪ್ಟ್ ಅಲ್ಲ, ಅಡ್ಮಿಟ್. ಓ ಸಾರಿ ಅದೇ admit. ನೋಡ್ತಾ ಇದೀರಲ್ಲ, ಈ ವಾರ್ಡ್ ಫುಲ್ಲು ನಿಮ್ಮವರೇ ತುಂಬಿದ್ದಾರೆ. ಇವ್ರಿಷ್ಟೇನಾ ಇನ್ನ ಇದಾರ? ಓ ಹಲೋ, ನಿಮ್ಗೇನೆ. ಹಲೋ, ನೀವು ನಿಮ್ ಕೆಲಸ ನೋಡ್ಕೊಳ್ಳಿ. ಮೇಡಮ್ ಪ್ಲೀಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಮಾಡ್ಕೊಂಡ್ ಹಾಗೇನಾ? ವಾಟ್? ಅದೇ ಅಡ್ಮಿಟ್ ಅತ್ತೆ ಅವ್ರನ್ನ. ಕೋಮಲಾ, 4ನೇ ನಂಬರ್ ಬೆಡ್ಡಿಗೆ ಹಾಕು. ನೀವು ಹೋಗಿ. ಬನ್ನಿ ಮೇಡಮ್. ಹಾ, ನನ್ನೇ ನೋಡ್ತಾ ಇದ್ಯಾ? ಹೋಗು ಹೋಗು ಅನ್ನಲ್ಲ. ಮೇಡಮ್ ಸಾರಿ ಮೇಡಮ್. ಹೋಗು. ನಮ್ಮ ಅತ್ತೆ ಅವ್ರಿಗೇನು ಆಗಲ್ಲ ಅಲ್ವಾ? ಅಪ್ಪ ದೇವ್ರೆ, ಹೋಗು. ಓಕೆ ಮೇಡಮ್, ಬಾಯ್. ಡಾಕ್ಟರ್ ಮೇಡಮ್. ಹೆಲೋ ಮೇಡಮ್. ನಿನಗ್ ಬೇರೆ ಕೆಲ್ಸನೇ ಇಲ್ವಾ? ಕೆಲ್ಸ ಏನಕ್ಕಿಲ್ಲ, ಕೆಲ್ಸದ ಮೇಲೆ ಅಲ್ವಾ ನಾನು ಇಲ್ಲಿಗೆ ಬಂದಿರೋದು. ಯಾವ ಕೆಲ್ಸ? ಆಕ್ಚುಲ್ ಆಗಿ ಮೇಡಮ್, ಈ ಸಿರಪ್ನ ನಮ್ಮ ಅತ್ತೆಗೆ 4 ಸರಿ ಕೊಡ್ಬೇಕು ಅಂತ ಹೇಳಿದ್ರಿ. ಈ ಟ್ಯಾಬ್ಲೆಟ್ಗಳನ್ನ ನಮ್ ಚಿಕ್ಕಪ್ಪನ್ಗೆ ತಿಂಡಿಗೂ ಮುಂಚೆ ಕೊಡಕ್ ಹೇಳಿದ್ರಿ. ಅದೇ ಮೇಡಮ್. ಇದು ಈ ತಲೆ ಕೆಟ್ಟಿದೆ ನಿಂಗೆ. ಎಲ್ಲ ಹೀಗ್ ಮಿಕ್ಸ್ ಮಾಡ್ಬೇಡ. ಟ್ಯಾಬ್ಲೆಟ್ಸ್ ಚೇಂಜ್ ಆಯ್ತು ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮೇಡಮ್, ನನ್ ಮೆಮೊರಿ ತುಂಬಾ ಪವರ್ಫುಲ್. ಇವಾಗ ಹೇಳ್ತೀನಿ ನೋಡಿ. ಈ ಸಿರಪ್ ನ ನಮ್ಮ ಅಪ್ಪನ ತಮ್ಮನ್ಗೆ 2 ಸರಿ ಕೊಡ್ಬೇಕು. ಹಾಗೆ ಇದನ್ನ ನಮ್ಮ ಅತ್ತೆಗೆ ತಿಂಡಿಗೂ ಮುಂಚೆ ಕೊಡ್ಬೇಕು. ಅಷ್ಟೇ ಅಲ್ವಾ? ಗೆಟ್ ಔಟ್. ಸಾರಿ ಮೇಡಮ್, ಅದು ಇದ್ಯಾವುದೋ. ಗೆಟ್ ಔಟ್. ಓಕೆ ಮೇಡಮ್, ಇವಾಗ ನೆನಪಿಗೆ ಬಂತು. ಕರೆಕ್ಟ್ ಆಗಿ ಹೇಳ್ತೀನಿ. ಸೆಕ್ಯೂರಿಟಿನಾ? ಸಾರಿ ಮೇಡಮ್. ಏನಾಯ್ತೆ? ಯಾಕೆ ಹಿಂಗ್ ಕಿರಿಸ್ತಾ ಇದ್ಯಾ? ಅವನು ತೊಂದರೆ ಕೊಡ್ತಾ ಇದ್ದಾನೆ. ಅವನು ಆ ಪೇಷಂಟ್ಸ್ ತಲೆ ತಿಂತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸೂರ್ಯನೇ ಮಾಡ್ತಿರೋದು ಅನ್ಸುತ್ತೆ ಕಣೆ. ನೀನಂದ್ರೆ ಅವನಿಗಿಷ್ಟ ಅಂತ ನನ್ಗೇನೋ ಡೌಟ್ ಇದೆ ಕಣೆ. ಹಾ, ಅಲ್ಲಿ ನೋಡೆ ಹೆಂಗೆ ರೊಮ್ಯಾಂಟಿಕ್ ಮೂಡಲ್ಲಿ ಹಾರ್ಕೊಂಡು ಹೋಗ್ತದಾನೆ ನೋಡು. ದುಡ್ಡು ಕೊಡ ಅಣ್ಣ. ಈಗಷ್ಟೇ ಬಂದೆ. ನಿಮ್ ಕೈ ಮುಗಿತೀನಣ್ಣ, ದುಡ್ಡಿಲ್ಲ ಅಣ್ಣ. ದುಡ್ಡು ಕೊಡಕ್ಕಾಗ್ಲಿಲ್ಲ ಅಂದ್ರೆ ಸತ್ತೋಗ್ತೀಯ ಮಗನೇ. ಮಕ್ಕಳೇ, ನಾವು ಎಲ್ಲಿಗೆ ನಿಲ್ಸಿದ್ವಿ? ಓಕೆ ಸರಿ, ನಾನು ನಿಮಗೆ ಕೆಲವು ಪ್ರಶ್ನೆಗಳು ಕೇಳ್ತೀನಿ. ಅವಕ್ಕೆ ಸರಿಯಾದ ಉತ್ತರ ಕೊಡಬೇಕು. ಓಕೆ ಸನ್ನಿ, ನೀನ್ ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ನಾನು ಇಂಜಿನಿಯರ್ ಆಗ್ತೀನಿ. ಗುಡ್, ವೆರಿ ಗುಡ್. ಮತ್ತೆ ನೀನು? ಮದರ್ ತೆರೇಸಾ. ಆಹಾ, ಒಳ್ಳೇದಮ್ಮ, ಒಳ್ಳೇದು ಕಣಮ್ಮ. ಆದಿತ್ಯ, ಮತ್ತೆ ನೀನೇನಾಗ್ಬೇಕು ಅನ್ಕೊಂಡಿದ್ಯಾ? ರುದ್ರ. ದೊಡ್ಡವನಾದ್ಮೇಲೆ ರುದ್ರನ್ ತರ ಆಗ್ತೀನಿ. ಭಯ ಪಡ್ಬೇಕು. ನನ್ನ ನೋಡಿ ಎಲ್ರೂ ಭಯ ಪಡ್ಬೇಕು. ಎಕ್ಸಾಮ್ ಬರ್ದಿಲ್ಲ ಅಂದ್ರೂ ಸರಿ, ಪಾಸ್ ಮಾಡ್ಬೇಕು. ಈ ತರ ಯೋಚನೆಗಳು ಯಾವತ್ತೂ ಬರಬಾರ್ದು.
ಹೆದರಿಸಿ ಬಿರಿಯಾನಿ ತಿನ್ನೋದಕ್ಕಿಂತ ಕಷ್ಟಪಟ್ಟು ಗಂಜಿ ನೀರು ಕುಡಿಯೋದು ಒಳ್ಳೇದು. ಕೂತ್ಕೋ. ಆದಿತ್ಯ, ಏಟ್ ತಿಂದು ನಿನ್ಗೆಷ್ಟು ನೋವಾಗ್ತಿದ್ಯೋ ಅದಕ್ಕಿಂತ ಜಾಸ್ತಿ ನೋವು ನನಗಾಗ್ತಿದೆ. ಅನ್ಯಾಯ ಮಾಡ್ದಾಗ ಸಿಗೋ ಆನಂದ ತುಂಬಾ ಚಿಕ್ಕದು, ಅದೇ ನ್ಯಾಯವಾಗಿದ್ದಾಗ ಸಿಗೋ ಆನಂದ ತುಂಬಾ ದೊಡ್ಡದು. ಯಾವಾಗ್ಲೂ ನ್ಯಾಯವಾಗೇ ಇರು. ಅರ್ಥ ಆಯ್ತಾ? ಹೋಗಿ ಓದ್ಕೋ. ಇವನು ಹುಡುಗಿ ಜೊತೆ ಎಲ್ಲೆಲ್ಲಿ ತಿರುಗಿ ಸಾಯ್ತಾವನು. ನನಗೆ ಬೇರೆ ಹೊಟ್ಟೆ ಸಿಗ್ತಾ ಇದೆ. ತುಂಬಾ ಹೊಟ್ಟೆ ಸಿಗ್ತಾ ಇದೆ. ನನಗೆ ತಿನ್ನಕ್ಕೆ ಏನಾದ್ರು ಕೊಡ್ರ. ಬೇಕಾ? ಬಾಸು ಟಿಫನ್ ತಗೊಂಬರಕ್ಕೆ ಹೋದ್ನೋ ಇಲ್ಲ ತಯಾರು ಮಾಡ್ತಾ ಇದ್ದಾನ. ನನ್ನ ಹೊಟ್ಟೆಲಿ ಕುದುರೆ ಓಡ್ತಾ ಇದೆಯಲ್ಲ, ಓಡ್ತಿದೆ. ಸಿಕ್ತು ಆಪಲ್. ನನ್ನ ಹತ್ರ ರೆಡಿಮೇಡ್ ಫುಡ್ ಇದೆ. ಸರಿ, ಬಾಸ್ ಬರೋವರೆಗೂ ಇದ್ರಲ್ಲೇ ಮ್ಯಾನೇಜ್ ಮಾಡೋಣ. ಅಯ್ಯಪ್ಪ, ಇದ್ದರಿದ್ರೆ ಹಾಸ್ಪಿಟ್ಲಲ್ಲಿ ಒಂದು ತಲೆದಿಂಬ್ ಕೂಡ ಇಲ್ಲ. ತಲೆದಿಂಬಲ್ಲಿ ಸಿಕ್ತು ನಡಿ. ಗಾಳಿಲಿ ತೇಲಿದ ಹಾಗಿದೆ. ಅರೆ ಡಾಕ್ಟರ್ ಮೇಡಮ್, ನೀವಾ? ಮೇಡಮ್, ಇದ್ರಲ್ಲಿ ಏನಿದೆ ಗೊತ್ತಾ? ಇದರಲ್ಲಿ ಕಾಶ್ಮೀರದ ಕೇಸರಿ, ಮೈಸೂರಿಂದ ತಂದಿರೋ ಮೈಸೂರು ಪಾಕು, ದೂದ್ ಪೇಡ. ನನ್ನನೇನಕ್ಕೆ ಹಾಗೆ ನೋಡ್ತಿದ್ದೀರಾ? ಇದೆಲ್ಲ ನನ್ನ ತಂಗಿಗೋಸ್ಕರ. ಈ ತರ ಯಾವಾಗ್ಲೂ ಮಾಡೋದಕ್ಕೆ ನಿನ್ಗೆ ನಾಚಿಕೆ ಆಗೋದಿಲ್ವಾ? ನಿನ್ನಿಂದ ನಮ್ಗೆ ಎಷ್ಟು ಟೈಮ್ ವೇಸ್ಟ್ ಆಯ್ತು ಅಂತ ನಿನಗೆ ಗೊತ್ತಾ? ಚಿಕ್ಕಮ್ಮ ಅಂತ, ಮಾಮ ಅಂತ, ತಾತ ಅಂತ, ಅತ್ತೆ ಅಂತ ಹಾಸ್ಪಿಟಲ್ ಪೂರ ನಿಮ್ಮವ್ರೆ. ಬೆಡ್ಸ್ ಖಾಲಿ ಇಲ್ದೆ ಎಷ್ಟು ಪೇಷಂಟ್ಸ್ ವಾಪಸ್ ಹೋಗಿದ್ದಾರೆ ಅಂತ ನಿಮಗ್ ಗೊತ್ತಾ? ಅವ್ರ ಪ್ರಾಣ ಜೊತೆ ನೀವ್ ಆಟ ಆಡಿದೀರಾ. ನೀವ್ ಮಾಡಿರೋ ಈ ಹುಚ್ಚು ಕೆಲ್ಸದಿಂದ ನಿಮ್ ಮುಖ ನೋಡೋಕು ಇಷ್ಟ ಆಗ್ತಿಲ್ಲ. ನನಗಿನ್ ಯಾವತ್ತೂ ನಿಮ್ ಮುಖ ತೋರಿಸ್ಬೇಡಿ. ಗೆಟ್ ಔಟ್! ಐ ಸೆಡ್ ಗೆಟ್ ಔಟ್! ಎರಡು ತಿಂಗಳಲ್ಲಿ ಪ್ರಾಜೆಕ್ಟ್ ಕೆಲಸ ಎಲ್ಲ ಮುಗಿಬೇಕು, ಗೊತ್ತಾಯ್ತಾ? ಏನ್ ಬೇಕು ನಿಮ್ಗೆ? ಈ ಕಂಪನಿ. ಈ ಕಂಪ್ನಿನ? ಹೌದಾ? ಒಂದ್ ಕೆಲಸ ಮಾಡಿ, ಬ್ಯಾಂಕಿಂದ ಲೋನ್ ತಗೊಂಡು ಓನ್ ಕಂಪ್ನಿ ಹಾಕಿ
ಇಲ್ಲ ಅಂದ್ರೆ ನನ್ನ ಕಂಪ್ನಿ ಮೇಲೆನೆ 50% ಶೇರ್ಸ್ ಹಾಕಿ ನೀವು. ನಾನು ಯಾವ ಬ್ಯಾಂಕಲ್ಲಿ ಲೋನ್ ಆದ್ರೂ ತಗೋತೀನಿ, ಯಾವ ಕಂಪ್ನಿಲಿ ಶೇರ್ ಆದ್ರೂ ತಗೋತೀನಿ, ಆದ್ರೆ ಈ ಪೂರ್ತಿ ಕಂಪ್ನಿ ನಂದಾಗ್ಬೇಕು. ಹುಚ್ಚ ಆಸ್ಪತ್ರೆಯಿಂದ ಬಂದಿದ್ದೀರಾ ಏನು? ನಿನ್ ಮನೆಯಿಂದನೇ ಬರ್ತಿದ್ದೀನಿ. ಯಾರೋ ನೀನು? ತಗೋ, ಫೋನ್ ಮಾಡು. ಹಲೋ. ಹಲೋ, ಏನಂದ್ರೆ ರುದ್ರನ್ ಕಡೆಯವರು ಮಗು ಕತ್ ಮೇಲೆ ಕತ್ತೆ ಇಟ್ಟಿ ಹೆದರ್ಸ್ತಾ ಇದಾರೆ ಕಣ್ರಿ. ನಂಗ್ ಭಯ ಆಗ್ತಿದೆ, ಬೇಗ ಬನ್ರಿ, ಏನಾದ್ರೂ ಮಾಡ್ರಿ, ನಂಗ್ ಭಯ ಆಗ್ತಿದೆ. ನನ್ನ ಕ್ಷಮಿಸ್ಬಿಡಿ. ಬೇಕು ಅಂದ್ರೆ ನನ್ನ ಕಂಪ್ನಿನೇ ತಗೊಂಡ್ಬಿಡಿ, ಆದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಏನು ಮಾಡಕ್ ಹೋಗ್ಬೇಡಿ. ಈಗ ಗೊತ್ತಾಯ್ತಾ ನಾನು ಯಾರು ಅಂತ? ರುದ್ರ ಮಹಾರಾಜ್. ಮತ್ತೆ ಹೇಳೋ. ರುದ್ರ ಜೋರಾಗಿ ಹೇಳು. ಮಹಾರಾಜ್, ರುದ್ರ ಮಹಾರಾಜ್. ಹಾ ಅಪ್ಪ, ಆಗೋಯ್ತು. ಒಂದಿನಾಗೆ ನನ್ ಜ್ವರ ಕಮ್ಮಿ ಆಗೋಯ್ತು. ಕಡಿಮೆ ಆಯ್ತು. ಒಳ್ಳೆ ಡಾಕ್ಟ್ರು. ಈಗ ನಿಮ್ಗೆ ಹೇಗಿದ್ಯಮ್ಮ? ಕಮ್ಮಿ ಆಗಿದೆ. ಆಹಾ, ಕತೆ ಹೇಳ್ತಾ ಇದ್ದೀರಾ? ಇನ್ನೂ ನೀವು ಹೋಗಿಲ್ವಾ? ಎಲ್ಲಿಗೆ ಹೋಗ್ಬೇಕಮ್ಮ? ನಿಮ್ಮನ್ನಿಲ್ಲಿಗೆ ಕರ್ಕೊಂಡ್ ಬಂದಿದ್ನಲ್ಲ ಈ ನಾಟಕಕ್ಕೋಸ್ಕರ. ಎಷ್ಟು ದುಡ್ಡು ಕೊಟ್ಟ ನಿಮ್ಗೆ? ಹಂಗನ್ಬೇಡಮ್ಮ. 2 ದಿವಸದಿಂದ ನಾನು ಕಾಲ್ ನೋವು ಅಂತ ತುಂಬಾ ನೋವು ಅನ್ಭವಿಸ್ತಾ ಇದ್ದೆ. ಅವಾಗ ಸೂರ್ಯ ನನ್ನ ಇಲ್ಲಿ ಕರ್ಕೊಂಡ್ ಬಂದು ಅವನ್ ಸ್ವಂತ ದುಡ್ಡಿಂದ ನನ್ಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾನೆ. ಅವನ ಜೊತೆಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲದೆ ಇರಬಹುದು, ಆದ್ರೆ ಎಲ್ರಿಗೂ ಅವನು ಒಳ್ಳೇದ್ ಮಾಡ್ತಾನಮ್ಮ. ಯಾಕಂದ್ರೆ ಅವನಿಗೆ ತುಂಬಾ ಒಳ್ಳೆ ಮನ್ಸಿದ್ಯಮ್ಮ. ಬೇರೆಯವ್ರ ಕಷ್ಟಗಳಿಗೆ ಬೇಗನೆ ಸ್ಪಂದಿಸ್ತಾನಮ್ಮ. ಅವನ್ ನಿಮ್ಮನ್ನ ಅತ್ತೆ ಅಂದ ಅಲ್ವಾ? ಹೌದಮ್ಮ, ಅವನ್ ನನ್ನ ಅತ್ತೆ ಅಂತ ಪ್ರೀತಿಯಿಂದ ಕರೀತಾನೆ. ಆದ್ರೆ ನಂಗೆ ಮಗಳಿಲ್ಲ. ನನಗ್ ಮಗಳೇನಾದ್ರೂ ಇದ್ದಿದ್ರೆ ಅವನ್ಗೆ ಕೊಟ್ಟು ಮದ್ವೆ ಮಾಡ್ತಿದ್ದೆ. ನಿಮ್ಮಂಥ ಡಾಕ್ಟರ್ಸು ಪೇಷಂಟ್ ನಾಡಿ ನೋಡಿ, ಕಣ್ಣು ನೋಡಿ ಚಿಕಿತ್ಸೆ ಕೊಡ್ತೀರಾ. ಆದ್ರೆ ನೀವು ಸೂರ್ಯ ಕಣ್ಣಲ್ಲಿ ಅವನ್ ನಿಮ್ಮ ಮೇಲಿಟ್ಟಿರೋ ಪ್ರೀತಿನ ಗುರ್ತಿಸ್ದೇನೆ ಹೋದ್ರಿ. ನೋಡಮ್ಮ, ಅವನ್ ಜೊತೆ ನಮ್ ಸಂಬಂಧ ಸುಳ್ಳಾಗಿರ್ಬೋದು, ಆದ್ರೆ ಅವನ್ಗೆ ನಮ್ಮೇಲಿರೋ ಪ್ರೀತಿ ಮಾತ್ರ ಸುಳ್ಳಲ್ಲ. ಡಾಕ್ಟರ್, ನೀವ್ ನನ್ನ ಕರೆದ್ರಂತೆ? ಹೌದು ವರ್ಷ. ಗಾಂಧಿನಗರದಲ್ಲಿರೋ ಅನಾಥಾಶ್ರಮದವರು ಬ್ಲಡ್ ಡೊನೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಆ ಪ್ರೋಗ್ರಾಮ್ನ ನೀವು ಹ್ಯಾಂಡಲ್ ಮಾಡಿ. ಓಕೆ ಡಾಕ್ಟರ್. ನಾನ್ ಬೈದೆ ಅಂತ ಏನಾದ್ರೂ ಸೂಸೈಡ್ ಮಾಡ್ಕೊಂಡ್ನಾ? ಲೈಲಿಂದ ದೇವ್ರ ಫೋಟೋ ತೆಗ್ದಿ ನನ್ ಫೋಟೋ ಇಟ್ಟಿದ್ಯಾರೋ? ನೀನೇನಾ? ನೀನೇ ಅಲ್ವಾ? ನಾನೇನ್ ದೇವ್ರ? ನೋಡ್ ಬಸ್ಸು, ವಿಷಾನ ಕುಡಿದು ಅಮೃತನ ಕೊಟ್ಟಿದ್ದು ಆ ಶಿವ ಭಗವಂತ ಆದ್ರೆ ನಮ್ಮೆಲ್ಲಾರ್ದು ಕಷ್ಟ ತೀರಿಸಿ ನಮ್ಮೆಲ್ಲರೂ ಸಂತೋಷ ಬೆಡ್ಕೊಳ್ಳೋ ನೀನು ಕೂಡ ಭಗವಂತನೇ. ಹೌದ್ ಬಸ್ಸು, ನೀನೇ ನಮ್ ದೇವ್ರು. ಸೂರ್ಯ ಚೆನ್ನ ಕರೆಕ್ಟಾಗೆ ಹೇಳಿದಾನೆ. ಗುರುಗಳೇ, ನೀವು ಹಾಗನ್ಬೇಡಿ. ತಾಯಿ, ತಂದೆ, ಗುರು ಎಲ್ಲ ನೀವೇ. ನನ್ಗಷ್ಟೇ ಅಲ್ಲ, ಇಲ್ಲಿರೋರು ಎಲ್ರಿಗೂ ದೇವ್ರು ನೀವೇ ಗುರುಗಳೇ. ನೋಡಪ್ಪ ಸೂರ್ಯ, ನಿನ್ಗೊಂದ್ ವಿಷಯ ಗೊತ್ತಾ? ಇವತ್ತು ನೀನು ಹುಟ್ಟಿದ್ದಿನ. ಆಶೀರ್ವಾದ ಮಾಡಿ. ನಿನಗೆ ಜನ್ಮದಿನದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು ಸೂರ್ಯ ಅಣ್ಣ. ಹ್ಯಾಪಿ ಬರ್ತ್ಡೇ ಟು ಯು.
ಅವನು ಅನಾಥನ? ಹೌದಮ್ಮ, ಸೂರ್ಯ ಅನಾಥ. ಇಷ್ಟು ಚಿಕ್ಕ ಹುಡುಗ ಇದ್ದಾಗ ಈ ಆಶ್ರಮಕ್ಕೆ ಬಂದ. ಈಗ ಅವನೇ ಎಲ್ರಿಗೂ ಆಸರೆಯಾಗಿದ್ದಾನಮ್ಮ. ಗುರುಗಳೇ, ಆ ನಮ್ ಟೀಮ್ ರೆಡಿ ಆಗಿದೆ. ಸರಿನಮ್ಮ. ನಮ್ಮನ್ನ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಏನಕ್ಕಮ್ಮ, ಪ್ರತಿ ವರ್ಷನೂ ನಾವು ಬ್ಲಡ್ ಡೊನೇಷನ್ ಕ್ಯಾಂಪು ಹೀಗೆ ನಡೆಸ್ತಿರ್ತೀವಿ ಸರಿ. ನಿಮ್ಮ ಆಸ್ಪತ್ರೆ ಸಹಕಾರದಿಂದ. ಜೋರಾಗಿ ಉಸಿರು ತಗೊಳ್ಳಿ. ಇವಾಗ ಬಿಡಿ ಮೆತ್ತಿಗೆ. ನಡಿ. ಓಕೆ. ಮೇಡಮ್, ನಾನು ರಕ್ತದಾನ ಮಾಡ್ತಾ ಇರೋದು, ಹೃದಯದಾನ ಅಲ್ಲ. ಹೃದಯನ ಯಾಕೆ ಚೆಕ್ ಮಾಡ್ತಾ ಇದ್ದೀರಾ? ಸೈಲೆಂಟ್ ಆಗಿದ್ದು ಉಸಿರು ತಗೊಳ್ಳಿ. ವೆರಿ ನೈಸ್. ನೆಕ್ಸ್ಟ್ ಏನು? ಕೈ ಕೊಡಿ. ತಗೊಳ್ಳಿ. ನರಗಳು ಗಾಳಿ ಹೆಂಗ್ ತಗೊಳುತ್ತೆ? ಜೋಕ್ ಮಾಡ್ಬಿಡಿ. ಸರಿ. ನೋಡಮ್ಮ, ಅವನ್ ಜೊತೆ ನಮ್ ಸಂಬಂಧ ಸುಳ್ಳಾಗಿರ್ಬೋದು, ಆದ್ರೆ ಅವನ್ಗೆ ನಮ್ಮೇಲಿರೋ ಪ್ರೀತಿ ಮಾತ್ರ ಸುಳ್ಳಲ್ಲ. ನಾನ್ ಕಬ್ಜಾ ಮಾಡ್ದೆ ಅಂತ ಆರ್ಟಿಕಲ್ ಬರ್ದಿದ್ ಯಾವನೋ? ನಾನೇ ಬರ್ದಿದ್ದು. ಕಬ್ಜಾ ಅಂದ್ರೆ ಏನು ಅಂತ ನಿನಗೂ ತೋರಿಸ್ತೀನಿ ಕಣೋ. ಗುರುಗಳೇ, ನಮಸ್ಕಾರ ಗುರುಗಳೇ. ಚೆನ್ನಾಗಿರಮ್ಮ. ಏನಮ್ಮ, ಏನ್ ವಿಷಯ ಬಂದಿದ್ದು? ಹಾ ಗುರುಗಳೇ, ಮಕ್ಳಿಗೋಸ್ಕರ ಗಿಫ್ಟ್ಸ್ ತಗೊಂಡ್ ಬಂದೆ. ಓಹೋ, ಹೌದು ಗುರುಗಳೇ. ಮಕ್ಳಲ್ಲಿ ಇದಾರಮ್ಮ. ಮಕ್ಕಳೇ, ನಿಮ್ಗೋಸ್ಕರ ಗಿಫ್ಟ್ಸ್ ತಗೊಂಡ್ ಬಂದಿದ್ದೀನಿ. ತಗೋ. ಬಾಯ್. ನೋಡಮ್ಮ. ಹಾ ಗುರುಗಳೇ. ಒಳಗ್ ನಡಿಯಮ್ಮ, ಕಾಫಿನೋ ಟೀನೋ ಕುಡಿಯುವಂತೆ. ಬೇಡ ಗುರುಗಳೇ, ಹಾಸ್ಪಿಟಲ್ಗೆ ಟೈಮ್ ಹಂಗೋಗಿದೆ, ಮತ್ತೆ ಬರ್ತೀನಿ. ಓ ಸರಿ ಸರಿ. ಹೋಗಿ ಬರ್ತೀನಿ. ಒಳ್ಳೇದಮ್ಮ. ಶರ್ಟ್ ನೋಡು, ನಿನಗಿಂತ ಚೆನ್ನಾಗಿದೆ. ನೋಡಿ, ಯಾರು ಕೊಟ್ಟಿದ್ ನಿಮ್ಗೆ? ಅತ್ತಿಗೆ. ಅದ್ಕೆನಾ? ಚುಪ್. ಮದ್ವೆ ಇಲ್ಲ ಏನಿಲ್ಲ ಅದ್ಕೆ ಅಂತೆ. ಯಾರು ಕೊಟ್ಟಿದ್ ಹೇಳಿ? ಡಾಕ್ಟರ್ ಅದ್ಕೆನಾ? ಡಾಕ್ಟರ್ ಅದ್ಕೆ? ವೆರಿ ನೈಸ್. ನೀವು ಬರ್ತೀರಾ ಅಂತ ತುಂಬಾ ಹೊತ್ತು ವೇಟ್ ಮಾಡಿದ್ರು. ಸೂರ್ಯ ಅಣ್ಣ, ಇಲ್ಲಿ ಕೊಟ್ಟಿರೋ ಗಿಫ್ಟ್ಗಳೆಲ್ಲ ನಿನ್ ಮನ್ಸಲ್ಲಿ ಫಿಕ್ಸ್ ಆಗೋದಿಕ್ಕೆ. ಲಿಸನ್, ವೆರಿ ನೈಸ್ ಐಡಿಯಾ. ಏನೋ ಅದು? ಗಾಟ್ ಎ ಬ್ರಿಲಿಯಂಟ್ ಐಡಿಯಾ. ಹೇಳು. ನೀನ್ ಹೋಗ್ಬಿಟ್ಟು ಅತ್ತಿಗೆಗೆ ಐ ಲವ್ ಯು ಹೇಳ್ಬಿಡು. ಚೆನ್ನಾಗಿ ಹೇಳ್ದೆ. ವೆರಿ ನೈಸ್ ಐಡಿಯಾ. ಸೂರ್ಯ ಗದ್ದೆಯಲ್ಲಿ ಮೊಳಕೆ ಬಂದಿತು.
ನಾನು ನಿನ್ನ ತುಂಬ ಸಂತೋಷವಾಗಿ ನೋಡ್ಕೋತೀನಿ. ನಿನಗೋಸ್ಕರ ಆ ಚಂದಮಾಮನ್ ಬೇಕಾದರೂ ತರ್ತೀನಿ. ಚಂದಮಾಮ ಬೇಡ ಅಂದರೆ 2-3 ತಾಜ್ ಮಹಲ್ ಆದರೂ ಕಟ್ತೀನಿ. ಏನಂತೀಯ? ಐ ಲವ್ ಯು. ಅಯ್ಯೋ, ಯಾಕೆ ಹೊಡಿತಾ ಇದ್ದೀರೋ? ಹೇಳ್ರೋ, ನಿಮ್ಮ ತಪ್ಪ ಯಾಡ್ತೀನಿ, ಹೇಳ್ರೋ. ಅಯ್ಯೋ, ಅಯ್ಯೋ.
ಮನೀಷಾ ನನ್ ಬಿಟ್ಟು ಹೋಗ್ಬೇಡ ಮನೀಷಾ. ಏನ್ ಕುಡಿತಾ ಇದ್ದು ನನ್ನ ಹೇಳಿ ಸಾಯಿರೋ. ಅಯ್ಯೋ ಅಯ್ಯೋ ಅಮ್ಮ ಅಯ್ಯೋ ಅಯ್ಯೋ ನನ್ನ ಹಲೋ, ಯು ಆರ್ ಲಕ್ಕಿ ಫೆಲೋ. ನೀನು ಬದುಕೊಂಡೆ ಇವತ್ತು, ಇಲ್ಲಾಂದ್ರೆ ಅವನ್ ಪ್ಲೇಸ್ ಅಲ್ಲಿ ನೀನ್ ಇರ್ಬೇಕಾಗಿತ್ತು. ಇಲ್ಲಿ ನೋಡು ಬಸ್ಸು, ಮಧ್ಯದ ರೋಡಲ್ಲಿ ನಿಂತ್ಕೊಂಡು ಆ ಹುಡ್ಗಿಗೆ ಐ ಲವ್ ಯು ಹೇಳಿದ್ರೆ ಮೂಳೆ ಮುರಿಸ್ತೆ ಮುತ್ಕೊಡಕ್ ಹೋಗ್ತಾಳಾ? ದೊಡ್ಡೋರೊಂದ್ ಮಾತು ಹೇಳಿದ್ದಾರೆ, ಏನೋ ಅದು? ಸ್ತ್ರೀಯರನ್ನು ಗೌರವಿಸಿ ಅಂತ. ಅಂದ್ರ ಇಲ್ಲಿ ನೋಡು ಬಸ್ಸು, ಈ ತರ ಪ್ರೀತಿ ವಿಷಯಗಳನ್ನೆಲ್ಲ ಸೀಕ್ರೆಟ್ ಆಗಿ ಮಾತಾಡ್ಬೇಕು. ಅರೆ ವಾ, ಕರೆಕ್ಟೇ ಕಣೋ. ನೈಸ್, ವೆರಿ ವೆರಿ ನೈಸ್. ಇವರೆಲ್ಲ ಯಾರು ಗೊತ್ತಾ? ನನ್ನ ಮದ್ವೆ ಮಾಡ್ಕೊಳ್ಳೋ ರೌದ್ರನ್ ಹುಡುಗರು. ಸೂರ್ಯ, ಸೂರ್ಯ,
ಚೋಟು ಏಯ್ ಮಗ ಏನಾಯ್ತು ಹೇಳೋ ಏನಾಯ್ತು ಗುರುಗಳು ಹೇಯ್ ಗುರುಗಳೆಲ್ಲೋ ಗುರುಗಳಿಗೆ ಏನಾಯ್ತು ರುದ್ರ ನನ್ನ ಜೀವನದಲ್ಲಿ ಮೊದಲನೇ ಸಲ ಒಂದು ಹುಡುಗಿ ಬೇಕು ಅಂತ ಅನ್ಕೊಂಡೆ. ಆದ್ರೆ ನಿಮ್ಮವನು ಅನಾವಶ್ಯಕವಾಗಿ ಮಧ್ಯೆ ಬಂದು ಆ ಹುಡುಗಿನ ಅವನು ಸ್ವಂತ ಮಾಡ್ಕೋಬೇಕು ಅನ್ಕೊಂಡಿದ್ದಾನೆ. ನಾನು ಅವನ್ನ ಬಿಡಲ್ಲ. ಅವನಿಗೆ ಫೋನ್ ಮಾಡಿ ಬೇಗ ಬರಕ್ ಹೇಳೋ. ಹಲೋ ಸೂರ್ಯ, ಹೇಳಿ ಗುರುಗಳೇ. ಈಗ ನೀನ್ ಎಲ್ಲಿದ್ಯಪ್ಪ? ಆಶ್ರಮದಲ್ಲಿ ಮಕ್ಕಳೆಲ್ಲ ಚೆನ್ನಾಗಿದಾರಲ್ವಾ? ಎಲ್ರೂ ಚೆನ್ನಾಗಿದ್ದಾರೆ. ನೀವಿವಾಗ ಎಲ್ಲಿದ್ದೀರಾ ಗುರುಗಳೇ? ರುದ್ರ ನನ್ನನ್ನ ಕರ್ಕೊಂಡ್ ಬಂದಿದ್ದಾನೆ. ನಾನು ಕ್ಷೇಮವಾಗೇ ಇದ್ದೀನಿ. ಓಕೆ ಗುರುಗಳೇ, ನಾನ್ ಬರ್ತಿದ್ದೀನಿ. ನನಗ್ ಗೊತ್ತು ಸೂರ್ಯ, ನೀನ್ ನನ್ನ ಕರ್ಕೊಂಡು ಹೋಗ್ತೀಯ ಅಂತ. ಆ? ಈ ರುದ್ರನೇನ್ ಸಾಮಾನ್ಯ ಅನ್ಕೊಂಡ್ಯಾ? ಅವನು ಇಲ್ಲಿಗೆ ಬಂದು ಈಸಿಯಾಗಿ ನಿನ್ ಕರ್ಕೊಂಡು ಹೋಗೋದಿಕ್ಕೆ. ಈ ರುದ್ರ ಒಂದು ಪರ್ವತ. ಹೌದಾ? ಪರ್ವತನ? ನೀನು ಪರ್ವತ ಆದ್ರೆ ಅವನು ಹನುಮಂತ. ಅವನು ಇಲ್ಲಿಗೆ ಬಂದು ನಿನ್ನನ್ನ ನಿನ್ನವ್ರನ್ನ ನಾಶ ಮಾಡಿ ಹೋಗ್ತಾನೆ. ಹೌದಾ? ಬರ್ಲಿ, ಅವನು ನೋಡೇ ಬಿಡೋಣ. ನೋಡಕ್ ಒಳ್ಳೆ ಬಚ್ಚ ತರ ಇದೆಯಾ? ಆದ್ರೆ ನಿನ್ ಬಗ್ಗೆ ಈ ದೊಡ್ಡವರು ತುಂಬಾ ಹೇಳ್ಬಿಟ್ರಲ್ಲ. ಗುರುಗಳು ಏನ್ ಹೇಳಿದಾರೋ ಅದು ನಿಜಾನೇ. ಬನ್ನಿ ಗುರುಗಳು. ನಾನೊಬ್ಬ ಬಾದ್ಶಾ, ಸಿಂಹ ಕೂಡ. ಅದಕ್ಕೆ ಜನ ಎಲ್ಲ ನನಗೆ ಸನ್ಮಾನ ಮಾಡಿ ಸೆಲ್ಯೂಟು ಹೊಡಿತಾರೆ. ನಾನ್ ಬಾದ್ಶಾನೂ ಅಲ್ಲ, ಸಿಂಹನೂ ಅಲ್ಲ. ನಾನು ಬೆಂಕಿ. ಮುಟ್ಬೇಡ, ಭಸ್ಮ ಆಗೋಗ್ತೀಯ. ಇದು ರುದ್ರನ್ ಸಾಮ್ರಾಜ್ಯ. ಇಲ್ಲಿಗೆ ಬರ್ಬೇಕು ಅಂದ್ರೆ ಪರ್ಮಿಷನ್ ಬೇಕು. ಇಲ್ಲಿಂದ ಹೋಗೋಕ್ಕೂ ಪರ್ಮಿಷನ್ ಬೇಕು. ಅಲ್ಲ, ನೀನ್ ಯಾವನೋ? ನನ್ನ ಹೆಸರು ಗುರುಗಳು ಏನ್ ಹೇಳಿದ್ರು? ಸೂರ್ಯ. ಸೂರ್ಯ ಯಾರ ಹತ್ರನೋ ತಲೆ ಬಗ್ಸಲ್ಲ. ಇನ್ನು ನೀನ್ ಯಾರೋ? ಈ ಸೂರ್ಯನ ನಿಲ್ಲಿಸ್ಬೇಕು ಅಂದ್ರೆ ಕೈಯಲ್ಲಿ ಗನ್ನಲ್ಲ ಕಣೋ, ಗುಂಡಿಗೆಲಿ ದಮ್ಮಿರ್ಬೇಕು. ನೀನು ಗುರುಗಳನ್ನೇನೋ ಬಿಟ್ಬಿಡ್ತೀನಿ, ಆದ್ರೆ ಅಲ್ಲಿ ಆಶ್ರಮದಲ್ಲಿರೋ ಆ ಹುಡುಗರ ಕತೆ ಏನೋ? ನೀನು ಒಂದ್ ವಿಷಯ ಮರ್ತೋಗಿದ್ಯಾ ಕಣ. ಏ ಜಗ್ಗ, ಸ್ಕೂಲ್ ಯಾವಾಗ್ಲೋ ಬಿಟ್ರಲ್ಲ? ಮಕ್ಕಳು ಬಂದಿದಾರೋ ಇಲ್ವೋ ಒಂದ್ಸರಿ ಫೋನ್ ಮಾಡಿ ಕೇಳು. ಹಲೋ ಸೋನಿ ಸ್ವೀಟಿ, ಸ್ಕೂಲಿಂದ ಬಂದ್ರಾ? ಬಂದಿಲ್ಲ ಕಣ್ರಿ. ಇನ್ನ ಬಂದಿಲ್ವಾ? ಇಲ್ಲ ಬಂದಿಲ್ಲ. ಹಲೋ ಹಲೋ. ಎಷ್ಟೇ ಕಷ್ಟಗಳು ಬಂದ್ರು ಅದನ್ನ ಎದುರಾಕೋತೀನಿ ನಾನು. ನನ್ನ ನಂಬ್ಕೊಂಡಿರೋರ್ಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಹೋಗ್ತೀನಿ. ಏನೇ ಸವಾಲ್ಗಳು ಬಂದ್ರು ಅದನ್ನೆಲ್ಲ ಎದುರಿಸ್ಕೊಂಡು ಕೊನೆಗೆ ನಾನೇ ಗೆದ್ದು ಬೀಗ್ತೀನಿ. ನೋಡು, ಮಕ್ಕಳು ಬರಲ್ಲ, ನಾವು ಹೋದ್ರೇನೆ ಅವ್ರು ಬರೋದು. ಚಾಯ್ಸ್ ಈಸ್ ಯುವರ್ಸ್. ಹೋಗ್ಬೇಕಾ ಬೇಡವಾ? ಗುರುಗಳೇ,
ಆ, ಆ, ಸೂರ್ಯ ಆ, ಆ, ಆ. ಏನಾಗಲ್ಲ, ಸೂರ್ಯನ ಬರ್ತಾರೆ. ಅಯ್ಯೋ, ಮಕ್ಳಿಗೆ ಏನಾಯ್ತು? ಅಯ್ಯೋ, ಈ ಗಾಯಗಳೆಲ್ಲ ಹೇಗಾದ್ವು? ಅಯ್ಯೋ, ಇದು ಹೀಗೆ ಆಗುತ್ತೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಅವರು ಮನುಷ್ಯರಲ್ಲ ಸೂರ್ಯ, ನಮ್ ವೀಕ್ನೆಸ್ ಜೊತೆ ಆಟ ಆಡೋ ರಾಕ್ಷಸರವರು. ಬಾಯ್ ತಗಿ. ಏಯ್ ನಿನ್ನ ಆನಂದ ಯಾವಾಗಲೂ ಹೀಗೆ ಇರಬೇಕು. ಪ್ರಪಂಚದಲ್ಲಿರೋ ಆನಂದ ಎಲ್ಲ ನನ್ನ ತಂಗಿಗೆ ಸಿಗ್ಬೇಕು. ನಿನ್ನ ಜೀವನ ಎಲ್ಲ ಹೀಗೆ ನಗ್ನಗ್ತಾ ಇರಬೇಕು. ಅದನ್ನಷ್ಟೇ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಅಣ್ಣ. ಏನು ಆಶೀರ್ವಾದ ಮಾಡಿದ್ರೆ ಸಾಕಾ? ರಾಖಿ ಕಟ್ಟಿದ ಮೇಲೆ ಅಣ್ಣಂಗೆ ಗಿಫ್ಟ್ ಕೇಳಲ್ವಾ? ಹೌದಣ್ಣ, ನನ್ ರಾಖಿ ಗಿಫ್ಟ್ ಅಲ್ಲಿ ಇವತ್ತು ನೀನು ನನಗೆ ರಾಖಿ ಕಟ್ದೆ, ನಾನು ದುಡ್ಡು ಕೊಡಲ್ಲ. ಸ್ವರ್ಗದಲ್ಲಿರೋ ಅಪ್ಪ ಅಮ್ಮನ ಕೋರಿಕೆನ ತೀರಿಸ್ತೀನಿ. ಏನದು? ಅಂದ್ರೆ ವರ್ಷ ನಿಮ್ ರಾಹುಲ್ ಅಣ್ಣ ನಿಮ್ ಅಪ್ಪ ಅಮ್ಮ ಆಸೆ ಪಟ್ಟಂಗೆನೆ ಊರಲ್ಲಿರೋ ಭೂಮಿ ಎಲ್ಲ ಮಾರಿ ಇಲ್ಲೊಂದು ಜಾಗ ತಗೊಂಡ್ರು ಹಾಸ್ಪಿಟಲ್ ಕಟ್ಟೋದಿಕ್ಕೆ. ಅದ್ರಕ್ ಸಂಬಂಧಪಟ್ಟಿರೋ ಪೇಪರ್ಸೇ ಇದು. ತಗೋ ತಗೋ. ಮುಂಚೆನೆ ಯಾಕೆ ಹೇಳಿಲ್ಲ ಇದನ್ನ? ಈ ದಿನಕ್ಕೋಸ್ಕರನೇ ತುಂಬಾ ದಿನಗಳೇ ವೇಟ್ ಮಾಡಿದೆ. ಇವತ್ತು ಅಪ್ಪ ಅಮ್ಮನ ಕೋರಿಕೆ ತೀರತ್ತೆ. ನಡಿ ನಡಿ, ಪೂಜಾರಿ ವೇಟ್ ಮಾಡ್ತಿರ್ತಾರೆ. ನಿನ್ ಕೈಯಿಂದಾನೇ ಪೂಜೆ ನಡಿಬೇಕು, ಓಕೆನಾ? ನಡೀರಿ ನಡೀರಿ ನಡೀರಿ. ಇವರೆಲ್ಲ ಯಾರು? ನಮ್ ಜಾಗದಲ್ಲಿ ಏನ್ ಮಾಡ್ತಿದ್ದಾರೆ? ಹಲೋ, ಯಾರು ನೀವೆಲ್ಲ? ಇದು ನಮ್ ಜಾಗ, ಇಲ್ಲಿ ಪೂಜೆ ಇದೆ ಇವತ್ತು. ಅರ್ಥ ಆಗ್ತಿಲ್ವಾ ಹೇಳ್ತಿರೋದು? ಇದು ನಮ್ ಜಾಗ. ಪುರೋಹಿತ್ರೆ, ನೀವಾದ್ರೂ ಹೇಳಿ. ನಿನ್ನೆವರೆಗೂ ಇದು ನಿನ್ ಜಾಗ, ಇವತ್ತಿಂದ ಈ ರುದ್ರಂದು. ಏನ್ ಮಾತಾಡ್ತಾ ಇದ್ದೀರ್ರಿ? ಹಾ, ನೀವಾದ್ರೂ ಹೇಳಿ ಸರ್. ಊರಲ್ಲಿರೋ ಜಾಗನೆಲ್ಲ ಮಾರಿ ಈ ಜಾಗ ತಗೊಂಡಿದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಹಾಸ್ಪಿಟಲ್ ಕಟ್ಟೋದಕ್ಕೋಸ್ಕರ ಭೂಮಿ ಪೂಜೆ ಇದೆ ಇವತ್ತು. ನಮ್ಗೆ ಹಾಸ್ಪಿಟಲ್ ಕಟ್ಟೋದಕ್ಕಾದ್ರೂ ಬಿಡಿ. ಒಂದ್ಸಲ ನಂದು ಅಂತ ಅನ್ಕೊಂಡ್ರೆ ಅದು ಆಸ್ತಿ ಆಗ್ಲಿ ಹುಡುಗಿಯೇ ಆಗ್ಲಿ, ಅದು ನನ್ ಸ್ವಂತ ಆಗ್ಬಿಡುತ್ತೆ. ಇದು ಈ ರುದ್ರನ್ ಶಾಸನ. ಇಲ್ಲಿ ನೋಡಿ, ನೀವ್ ಹೇಳಿದ್ರಿ ಅಂತ ಈ ಜಾಗ ನಿಮ್ ಸ್ವಂತ ಆಗ್ಬಿಡತ್ತಾ? ಮುಹೂರ್ತದ ಸಮಯ ಮೀರೋಗ್ತಿದೆ. ನಾನು ಡಾಕ್ಟರ್ ಆಗಿ ಹಾಸ್ಪಿಟಲ್ ಕಟ್ಟಿ ಬಡವರಿಗೆಲ್ಲ ಫ್ರೀ ಆಗಿ ಸೇವೆ ಮಾಡ್ಬೇಕಂತ ನಮ್ಮಪ್ಪ ಅಮ್ಮ ಅಣ್ಣನ ಆಸೆ. ದಯವಿಟ್ಟು ನೀವಿಲ್ಲಿಂದ ಹೊರಟೋಗ್ಬಿಡಿ ಪ್ಲೀಸ್. ಚೆನ್ನಾಗಿ ಹೇಳ್ದೆ. ನೀನ್ ಹೇಳ್ದಾಗೇನೆ ಹಾಸ್ಪಿಟಲ್ ಕಟ್ಟೋಣ, ಅದ್ರಲ್ಲಿ ನೀನೇ ಡಾಕ್ಟರ್ ಆಗೋ. ಆದ್ರೆ ಫ್ರೀ ಆಗಲ್ಲ, ದುಡ್ಡು ಇಸ್ಕೊಂಡು. ಈ ಹೂವಿನ ವಾಸನೆ ನನಗೆ ಆಗ್ಬರೋದಿಲ್ಲ. ತೆಗೆದು ಬಿಸಾಕೋ, ಬಿಸಾಕೋ. ಏನ್ ಮಾಡ್ತಾ ಇದೀಯ ನೀನು? ಅಯ್ಯೋ, ನನಗೆ ಹೊಡಿತೀನೋ? ಬಾರೋ ಬಾರಲೇ, ನನಗೆ ಹೊಡಿತೀಯಾ?
ಏ ಕೇಳಿಸ್ಕೊಳ್ಳಿ, ಇವಳು ಈ ರುದ್ರನ್ಗೆ ಹೆಂಡತಿ ಆಗೋಳು. ನೀವೆಲ್ಲ ನನಗೆ ಹೆಂಗ್ ಗೌರವ ಕೊಡ್ತಿದ್ರೋ ಇವಳಿಗೂ ಹಾಗೆ ಗೌರವ ಕೊಡ್ಬೇಕು, ಅರ್ಥ ಆಯ್ತಾ? ಇನ್ಮೇಲೆ ನಿನಗೆ ಹಣದ ಅವಶ್ಯಕತೆನೇ ಇರಲ್ಲ. ಯಾಕೆ ಅಂದ್ರೆ ಫುಟ್ಪಾತ್ ಇಂದ ಫೋರಂ ಮಾಲ್ವರೆಗೂ ಎಲ್ಲ ಫ್ರೀ. ಎಂಜಾಯ್ ಮಾಡೋ. ಏಯ್, ನಿನ್ ಜಾಗ ಮಾತ್ರ ಅಲ್ಲ, ನಿನ್ ತಂಗಿ ಕೂಡ ನನಗೆ ತುಂಬಾ ಇಷ್ಟ ಆದ್ಲು. ಅದಕ್ಕೆ ನಿನ್ನ ಜೀವಂತವಾಗಿ ಬಿಡ್ತಿದ್ದೀನಿ. ಹೋಗೋ. ಇವಾಗ ಎಲ್ಲಿ ಹೋಗ್ತಾ ಇದೀರಾ ರೀ? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಬೇಡ ರೀ, ಏನು ಪ್ರಯೋಜನ ಇರಲ್ಲ. ಅವರೆಲ್ಲ ರೌಡಿಗಳು, ಅಧಿಕಾರ ಮಾಡೋರು. ಆ ಜಾಗ ಇವಾಗ ನಮ್ಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನೀವು ನಮಗ್ ಮುಖ್ಯ ರೀ. ಹೌದು ಅಣ್ಣ, ಅದಕ್ಕೆ ಹೇಳ್ತಿರೋದ್ ಕೇಳು. ಅವರು ಸಾಮಾನ್ಯವಾದವರಲ್ಲ. ಓಹ್, ನಿಮ್ ಮಾತ್ ಕೇಳಿ ಸುಮ್ನಾದ್ರೆ ಅವ್ರ ಅಟ್ಟಹಾಸ ಇನ್ನೂ ಜಾಸ್ತಿ ಆಗುತ್ತೆ. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಏನಂದ್ರೆ ಅಣ್ಣ, ಹೋಗ್ಬೇಡ ಅಣ್ಣ. ಹೇಳು. ಈ ರುದ್ರನ್ನೇ ಎದುರಾಕೊಂಡಿದ್ದಾರ? ಚಾಬಡಿ ಈ ರುದ್ರನ್ನ ಎದುರು ಹಾಕೊಂಡಿದ್ದೀರಾ ಅಂದ್ರೆ ಸಾವ್ಗೆ ಸ್ವಾಗತ ಮಾಡ್ದಂಗೆ. ಪ್ರಾಪರ್ಟಿ ಬಿಡಲ್ಲ ಅಂತ ಹೇಳ್ದೆ, ಪ್ರಾಣನೇ ಬಿಟ್ಬಿಟ್ಟೆ. ಬನ್ರೋ. ರೋಗಿ ಕಣ್ಣನ್ ನೋಡಿ ರೋಗ ಯಾವುದು ಅಂತ ಹೇಳು ಡಾಕ್ಟರ್. ನಾನು ಅವತ್ತು ನೀನು ರುದ್ರನ್ ಹೆಸರು ಕೇಳಿ ಆಗ ಯಾಕೆ ಬಂದೆ ಅಂತ ನನಗೆ ಗೊತ್ತು. ನಿನ್ ಕಣ್ಣಲ್ಲಿ ನನಗೋಸ್ಕರ ಇರೋ ಪ್ರೀತಿ ನೋಡ್ದೆ. ಅದನ್ನ ಎಲ್ಲಿ ಹೇಳ್ಬಿಡ್ತೀಯೋ ಅಂತ ದೂರ ಇಟ್ಟೆ. ನಾನಿಡೋ ಪ್ರತಿ ಹೆಜ್ಜೆನೂ ಆ ರುದ್ರನ್ ಕಂಟ್ರೋಲಲ್ಲೇ ಇರುತ್ತೆ. ಹಾಗಿರುವಾಗ ನೀನು ನನ್ನ ಜೊತೆ ನಿಂತು 7 ಹೆಜ್ಜೆ ಹೇಗಿಡ್ತೀಯ? ಆ ಮಾತನ್ನ ಹೇಳೋದಕ್ಕೆ ನಾನು ಅವತ್ತಲ್ಲಿ ಬಂದಿದ್ದು. ಅಷ್ಟೊತ್ತಿಗಾಗ್ಲೇ ಅದೆಲ್ಲ ನಡೆದೋಯ್ತು. ನೀನು ಇಲ್ಲಿಂದ ಎಲ್ಲಿಗಾದ್ರೂ ದೂರ ಹೊರಟೋಗು ಸೂರ್ಯ. ಇಲ್ಲಿದ್ರೆ ಸಾಯಿಸ್ಬಿಡ್ತಾರೆ ಅವರು. ನನ್ಗೆ ಮತ್ತೆ ಇನ್ನೊಂದು ಜನ್ಮ ಅನ್ನೋದಿದ್ರೆ ಖಂಡಿತ ನಿನ್ಗೋಸ್ಕರನೇ ಹುಡ್ತೀನಿ ಸೂರ್ಯ. ಏಯ್ ಸೂರ್ಯ, ನೀನು ಪ್ರತಿ ಕ್ಷಣ ಭಯನ ಎದುರಿಸಿ ಬದುಕುವಂತ ಮನುಷ್ಯ. ಹಾಗೆ ಬದುಕಬೇಕು ಅಂತ ಇಲ್ಲಿರೋ ಮಕ್ಕಳಿಗೂ ಹೇಳ್ಕೊಟ್ಟಿದ್ಯಾ. ಆಗಿರೋ ನೀನೇ ಆ ಮಾತನ್ನ ಗಾಡಿಗೆ ತೂರ್ಬಿಟ್ಯಾ. ನಮ್ಮನ್ನೆಲ್ಲರನ್ನೂ ಇನ್ನೆಲ್ಲಿಗೂ ಬೇರೆ ಕಡೆ ಕರ್ಕೊಂಡು ಹೋಗ್ತೀಯಾ? ಹೇಳು. ಶಕ್ತಿನೇ ಜೀವನ, ಭಯನೇ ಸಾವು ಅಂತ ನೀವ್ ಹೇಳ್ತಿರ್ತೀರಲ್ಲ ಅಣ್ಣ. ಸೂರ್ಯಣ್ಣ ನಮಗೋಸ್ಕರ ಅಕ್ಕೇನ ಬಿಡ್ಬೇಡಿ ಅಣ್ಣ. ಸೂರ್ಯ, ಇವರು ಚೆನ್ನಾಗಿರ್ಬೇಕು ಅಂತ ಅನ್ಕೋತಿದ್ಯಾ? ಇಲ್ಲಿರೋ ಈ ಮಕ್ಕಳೆಲ್ಲ ನೀನು ಚೆನ್ನಾಗಿರ್ಬೇಕು ಅಂತ ಕೋರ್ಕೋತಿದ್ದಾರೆ. ಮಕ್ಕಳ ಕೋರಿಕೆಯಲ್ಲಿ ಪ್ರೀತಿ ಇದೆ, ಆದ್ರೆ ನಿನ್ನ ಮನಸ್ಸಲ್ಲಿ ಸಂಕಲ್ಪ ಇದೆ. ಹೋಗಪ್ಪ, ನೀನು ಖಂಡಿತ ಗೆಲ್ತೀಯ. ಹೌದು, ನಿನ್ನ ಗೆಲುವಲ್ಲೇ ಈ ಮಕ್ಕಳೆಲ್ಲರ ಭವಿಷ್ಯ ಅಡಗಿದೆ. ಹೋಗು, ಹೋಗಪ್ಪ.
ನೀನು ನಡೆದಿರೋದನ್ನ ನೆನ್ಸ್ಕೊಂಡು ಭಯ ಪಡ್ತಿದ್ಯಾ, ಸಂಕಟ ಪಡ್ತಿದ್ಯಾ. ನಾನು ಭವಿಷ್ಯನ ನೆನ್ಸ್ಕೊಂಡು ಭಯ ಪಡ್ತಿದ್ದೀನಿ. ಈ ಎರಡರ ಮಧ್ಯೆ ಬಲನೇ ಜೀವನ ಅಂತ, ಭಯನೇ ಮರಣ ಅಂತ ನಾನು ಮರ್ತೋಗಿದ್ದೆ. ನೀನ್ ನನಗ್ ಬೇಕು ವರ್ಷ. ನಿನ್ ಪ್ರೀತಿ ನನ್ನ ಜೊತೆಯಾಗಿದ್ರೆ ಒಬ್ಬ ರುದ್ರ ಅಲ್ಲ ಅಂತ ಎಷ್ಟು ಜನನ್ ಬೇಕಾದ್ರೂ ಎದುರಿಸ್ತೀನಿ. ಸಾವು ನಿನ್ ಹತ್ರ ಬಂದ್ರೆ ಅದ್ರ ಎದುರುಗಡೆ ನಾನಿರ್ತೀನಿ. ನೀನ್ ಎಲ್ಲಿ ಸಂಕಲ್ಪ ಮಾಡ್ದೋ ಅಲ್ಲಿಂದನೇ ಶುರು ಮಾಡೋಣ. ಬಾ ವರ್ಷ. ಸೂರ್ಯ, ಲೇ ಸೂರ್ಯ, ಎಲ್ಲಿದ್ದಾನೆ ಅವನು? ಅಯ್ಯೋ, ಅವನೇನ್ ಚಿಕ್ಕ ಹುಡುಗನ ಬಚ್ಚಿಟ್ಕೊಳಕ್ಕೆ. ಅವನ ಹೆಸರು ಸೂರ್ಯ. ಎಲ್ಲಿದ್ದಾನೆ ಆ ನಾಯಿ? ನೋಡಪ್ಪ ರುದ್ರ, ಇವತ್ತು ಭೂಮಿ ಪೂಜೆ. ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಕೆಲಸ ಮಾಡೋದು ಅವನಿಗೆ ಚಿಕ್ಕಂದಿನಿಂದ ಅಭ್ಯಾಸ.
ಹೌದು, ಅವನೀಗ ಭೂಮಿ ಪೂಜೆ ಮಾಡ್ತಿರ್ತಾನೆ. ಇವತ್ತು ಅವನ್ನ ಫಿನಿಶ್ ಮಾಡಿ ಆಮೇಲೆ ನಿನ್ ನೋಡ್ಕೋತೀನಿ. ಆ, ಅವ್ರಿಗೆ ಕೋಟಿಂಗ್ ಆಗಿದೆ, ಇನ್ ಮಿಕ್ಕಿರೋದು ನೀನು ಒಬ್ನೇ. ರುದ್ರ, ನೀನು ಪ್ರತಿ ಸಲ ಹೇಳ್ತಿರ್ತೀಯಲ್ಲ, ಆಸ್ತಿ ಆದ್ರೂ ಹುಡುಗಿ ಆದ್ರೂ ಯಾವುದ್ರ ಮೇಲೆ ನಿನ್ನ ಕಣ್ ದೃಷ್ಟಿ ಬೀಳುತ್ತೋ ಅದೆಲ್ಲ ನಿನಗ್ ಸ್ವಂತ ಆಗತ್ತಂತ ಇವಾಗ ಹೇಳ್ತೀನಿ, ಕೇಳಿಸ್ಕೊ. ಈ ಆಸ್ತಿ ಇವಾಗ ನನ್ನದು. ನನ್ನ ಹೆಂಡತಿಯಾಗಿ ಮಾಡ್ಕೋಬೇಕನ್ಕೊಂಡೆ ಅಲ್ವಾ? ಆದ್ರೆ ಇವಾಗ ನಾನು ಸೂರ್ಯಂಗೆ ಸ್ವಂತ. ನೀನ್ ಕೊಡೋ ವಾರ್ನಿಂಗ್ಗೆ ನಾನು ಭಯ ಪಟ್ಕೊಂಡು ನನ್ನ ಮಾತನ್ನ ನಾನು ಮರಿತೀನಿ ಅನ್ಕೊಂಡಿದ್ಯಾ? ನಿಮ್ಮ ಅಣ್ಣನ ಹೇಗ್ ಸಾಯಿಸಿದ್ನೋ ಹಾಗೆ ಇವನು ಸಾಯಿಸಿ ಚರಿತ್ರೆ ಬರಿತೀನಿ. ಬಾಯ್ ಮುಚ್ಚ, ನೀನೇನೋ ಚರಿತ್ರೆ ಬರೆಯೋದು? ಚರಿತ್ರೆ ಆಲ್ರೆಡಿ ಬರ್ದಾಗಿದೆ. ಯಾವ ಜನರ ಹತ್ರ ನೀನ್ ಕಿತ್ಕೊಂಡ್ ತಿಂತಿದ್ದೋ ಅವ್ರ ಕಣ್ ಮುಂದೆನೆ ನಿನ್ ಜೀವನನ, ಚರಿತ್ರೆನ ಕ್ಲೋಸ್ ಮಾಡ್ತೀನಿ. ಸೂರ್ಯ,
ಕೊಡಿ ಕೊಡಿ. ನಿಂತ್ಕೊಳ್ಳಿ. ಇವತ್ತು ನಿಮ್ ಎಲ್ರಿಗೂನು ಇವನಿಂದ ವಿಮುಕ್ತಿ ಕೊಡಿಸ್ತೀನಿ. ಏಯ್ ಕೇಳೋ, ಇವತ್ತಿಂದ ವರ್ಷನು ನನ್ನೋಳೆ, ಇಲ್ಲಿರೋ ಜನರೆಲ್ಲರೂ ನನ್ನೋರೆ. ಕಬ್ಜ ಅಂದ್ರೆ ಏನು ಅಂತ ನಿನಗೂ ತೋರಿಸ್ತೀನಿ ಕಣೋ.
ಬೇಡಮ್ಮ, ಪರವಾಗಿಲ್ಲ. ದುಡ್ಡು ಇಸ್ಕೋ, ಇಲ್ಲ ಅಂದ್ರೆ ನಿನ್ನೂ ಸಾಯಿಸ್ತೀನಿ. ಕೊಡಮ್ಮ ಇಲ್ಲಿ. ದೇವ್ರ ತರ ಬಂದ್ ನಮ್ಮನ್ ಕಾಪಾಡ್ದ. ಮಾವಯ್ಯ ಮಾವಯ್ಯ, ಸೂರ್ಯ ತಪ್ಪಿಸ್ಕೊಂಬಿಟ್ಟ. ನನ್ನ ಮಗನ್ನ ಸಾಯಿಸ್ತವನ್ನ ಅವನ್ ಪ್ರಾಣ ತೆಗೆದೆ ಸುಮ್ನೆ ವಾಪಸ್ ಬಂದಿದ್ದೀರಾ? ನಿಮ್ಗೇನು ಧೈರ್ಯ ಇಲ್ವಾ? ನಮಸ್ಕಾರ.
ನೋಡಿ ಸೂರ್ಯ, ನಾನೊಬ್ಬ ಬಿಲ್ಡರು. ನಾವೆಲ್ಲರೂ ಕೂಡ ರುದ್ರನಿಂದ ತೊಂದರೆ ಅನುಭವಿಸಿದವರು. ನೀವು ದಯವಿಟ್ಟು ನಮ್ಮ ಫ್ಲ್ಯಾಟ್ಸ್ನ ನಮಗೆ ಕೊಡಿಸ್ಕೊಡಿ ಪ್ಲೀಸ್. ನಿಮ್ ಫ್ಲಾಟ್ಸ್ನ ನಿಮ್ಗೆ ವಾಪಸ್ ಕೊಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೂರ್ಯ ಅವರೇ. ನಮಸ್ತೆ. ನಮಸ್ತೆ. ಅದಕ್ಕೆ ಪೇಪರ್ಸ್ ನೋಡಿದ್ಯಾ? ಅದಕ್ಕೆ ಬನ್ನಿ ಡಾಕ್ಟರ್, ಬನ್ನಿ. ನಿಂತ್ಕೋ. ನಿನಗೋಸ್ಕರ ನಿನ್ ಲವ್ವರ್ ನನ್ನ ಮಗನ್ನೇ ಸಾಯಿಸಿದಾನೆ. ನನ್ನ ದ್ವೇಷ ಮುಗಿಬೇಕಂದ್ರೆ ನೀನು ವಾಪಸ್ ಹೋಗಿ ಅವನ ಹಾಸ್ಪಿಟಲಲ್ಲೇ ಸಾಯಿಸು. ಇಲ್ಲ ಅಂದ್ರೆ ಈ ಸುಮ್ಮನೆ ಸ್ಯಾಂಪಲ್ ತೋರಿಸಿದೀನಿ ನಾನು. ಎಲ್ಲ ಬಟ್ಟೆನೂ ಬಿಚ್ಚಾಕಿ ಸಂತೆಲ್ ಮೆರವಣಿಗೆ ಮಾಡ್ಬಿಡ್ತೀನಿ. ಲೇ, ಈ ಗನ್ ತಗೊಳ್ಳೆ. ವಾಪಸ್ ಹೋಗಿ ಆ ಹಾಸ್ಪಿಟಲ್ ಸಾಯಿಸು. ಗನ್ ತಗೊಳ್ಳೆ, ತಗೊಳ್ಳೆ ಗನ್ನ. ತಗೊಳ್ಳೆ ಗನ್ನ. ವರ್ಷ 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 ಏನಾಯ್ತು? ಅದಕ್ಕೆ ಹೇಳು, ಏನಾಯ್ತು? ಹೇ, ವರ್ಷ, ಅದಕ್ಕೆ ಏನಾಯ್ತು? ಅದಕ್ಕೆ ಇಲ್ಲ ವರ್ಷ, ನನ್ಗಿನ್ನ ಸೂರ್ಯ ಬದುಕೋದು ತುಂಬಾ ಮುಖ್ಯ. ಅವನು ಬದುಕಿದ್ರೆ ನಮ್ಮಂತವ್ರು ತುಂಬಾ ಜನ ಹ್ಯಾಪಿಯಾಗಿ ಬದುಕ್ಬೋದು. ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಅವನಿಗೋಸ್ಕರ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಬೇಡ, ಅದಕ್ಕೆ ಬೇಡ. ಎಂತ ಕೆಲಸ ಮಾಡಿದೆ? ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟೆ. ಅದಕ್ಕೆ ಇಲ್ಲ ಸೂರ್ಯ. ಬ್ಯಾಂಕಿಂದ ಲೋನ್ ತಗೊಂಡು ಒಂದು ಕಂಪ್ನಿ ಇಟ್ಟೆ ಸರ್. ರುದ್ರ ನಮ್ಮನ್ನ ಬೆದರಿಸಿ ಆ ಕಂಪ್ನಿನ ಕಬ್ಜಾ ಮಾಡ್ದ ಸರ್. ಆ ಕಂಪ್ನಿ ನಮಗೆ ವಾಪಸ್ ಸಿಗೋ ಹಾಗೆ ಮಾಡಿ ಸರ್. ನಿಮ್ಮನ್ನ ನಂಬ್ಕೊಂಡು ಇಲ್ಲಿಗೆ ಬಂದೆ ಸರ್. ನೀವೇ ನಮ್ಮನ್ನು ಕಾಪಾಡ್ಬೇಕು ಸರ್, ಪ್ಲೀಸ್ ಸರ್. ಬರ್ತೀನಿ ಸರ್. ನಮಸ್ಕಾರ ಸರ್.
ಕಾಳಿ ಮಹಾರಾಜ್, ಗುಡ್ ನ್ಯೂಸ್, ಬೇಟೆ ಶುರುವಾಗಿದೆ. ನೀವು ಮಾಡಿರೋ ಸಹಾಯಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಕಣ್ರೀ. ನೀವು ಚೆನ್ನಾಗಿರ್ಬೇಕು. ನಮಸ್ಕಾರ. ಸೂರ್ಯ ಸೂರ್ಯ ನೋಡಿ ಸೂರ್ಯನ ನೋಡಿ ಸೂರ್ಯನ ನೋಡಿ ಸೂರ್ಯನ ಚೆನ್ನ ವಿಷನ ಕುಡಿದು ಅಮೃತನ ಕೊಟ್ಟಿದ್ದು ಆ ಶಿವ ಭಗವಂತ ಆದ್ರೆ ನಮ್ಮೆಲ್ಲಾರ್ದು ಕಷ್ಟ ತೀರಿಸಿ ನಮ್ಮೆಲ್ಲರ ಸಂತೋಷನ ಬೇಡ್ಕೊಳ್ಳೋ ನೀನು ಕೂಡ ಭಗವಂತನೇ. ಕಾಳಿ ಕಾಳಿ ಹಲೋ ಕಾಳಿ ಮಹಾರಾಜ್, ಹೇಳು. ನೀನು ನಿನ್ ಫ್ರೆಂಡ್ ಬಿಟ್ಟು ಬಂದು ತಪ್ಪು ಮಾಡ್ದೆ. ನಾನೇ ಅವನ್ನ ಸಾಯಿಸ್ಬಿಟ್ಟೆ. ಈಗ ನೀನು ಆಶ್ರಮನ ಬಿಟ್ಟು ಬಂದು ಮತ್ತೆ ತಪ್ಪು ಮಾಡ್ದೆ. ನೋಡು ಕಾಳಿ, ಆಶ್ರಮದಲ್ಲಿ ಗುರುಗಳಿಗಾಗ್ಲಿ ಮಕ್ಳಿಗಾಗ್ಲಿ ಏನು ಮಾಡ್ಬೇಡ. ಭಯ ಆಗ್ತಿದೀಯಾ? ಬಾ, ನಾನೇ ಅಲ್ಲಿಗೆ ಬರ್ತೀನಿ. ಇವತ್ತು ನಾನೋ ನೀನೋ ಬಾ. ಕಾಳಿ, ನಮ್ ಕಡೆಯವ್ರೆಲ್ಲಿ? ನಮ್ಮವ್ರನ್ನ ಏನ್ ಮಾಡ್ದೆ? ಏನು ಹೇಳ್ತಿದೀಯಾ? ನಮ್ ಕಡೆಯವ್ರನ್ನ ಬಿಟ್ಬಿಡು ಕಾಳಿ. ಏನ್ ಮಾಡ್ತೀಯಾ? ಮಾತಾಡ. ನಮ್ ಕಡೆಯವ್ರು ಎಲ್ಲಿದ್ದಾರೆ ಕಾಳಿ? ಅವರೆಲ್ಲ ಚಿಕ್ಕ ಮಕ್ಳು ಕಾಳಿ. ಏನು ಅನ್ಕೊಂಡಿದೀಯ ನನ್ನ? ಗೂಂಡೆ ಕಣ. ಪಂಚತಂತ್ರ ಕಥೆಯಲ್ಲಿರೋ ನೀತಿ ಪಾಠ ಅಲ್ಲ. ನನ್ ರುದ್ರನ್ನೇ ಸಾಯಿಸಿದ್ಯಾ ನೀನು. ನನ್ನ ಮಗನ್ನೇ ಸಾಯಿಸಿದ್ಯಾ ನೀನು.
ಮಹಾಭಾರತ ಭಗವದ್ಗೀತೆ ಕತೆಗಳನ್ನೇ ಬದಲಾಯಿಸ್ತೀನಿ ಅಂತದ್ರಲ್ಲಿ ನನ್ ಮಗನ್ನೇ ಸಾಯಿಸ್ತೀಯ ನೀನು? ಯಾರನ್ನೂ ಬಿಡಲ್ಲ. ಬಿಟ್ಬಿಡು ಕಳೆ, ನಾನು ಹೇಳೋದು ಕೇಳು. ಅವರೆಲ್ಲ ಇನ್ನು ಚಿಕ್ಕ ಮಕ್ಳು ಕಳೆ, ದಯವಿಟ್ಟು ಬಿಟ್ಬಿಡು ಪ್ಲೀಸ್ ಕಳೆ. ಬೇಕಾದ್ರೆ ನನ್ನ ಸಾಯಿಸು. ನನ್ ಮಗನ್ ಸಾಯಿಸ್ಬೇಕಾದ್ರೆ ನೀವ್ ಹೇಳ್ಕೊಟ್ಟಿರೋದೇ ಗುರುಗಳೇ ಎಲ್ಲ ಒಳ್ಳೆತನ. 4 ಜನಕ್ಕೆ ಸಹಾಯ ಮಾಡೋದನ್ನ ಕಲ್ತ್ಕೊಂಡಿದ್ದೇನೆ. ಈಗ ನಾನು ಕೂಡ ನನ್ನ ಥರನೇ ಸಹಾಯ ಮಾಡಬೇಕು ಅನ್ಕೊಂಡಿದ್ದೀನಿ ಗುರುಗಳೇ. ನೋಡು, ಗುರುಗಳೇ ಮಹಾಭಾರತನ ನೀನೇನೋ ಬದಲಾಯಿಸ್ತ್ಯ. ಈ ಭಾರತದಲ್ಲಿ ನಾನೇ ಕೃಷ್ಣ, ನಾನೇ ಅರ್ಜುನ. ನನ್ನೋರ್ಗೋಸ್ಕರ ಹೋರಾಡೋ ಪರಿಸ್ಥಿತಿ ಬಂದ್ರೆ ನನ್ನನ್ನು ತಡೆಯೋದಕ್ಕೆ ಆಗಲ್ಲ. ನೀನೋ ನಾನು ನೋಡೇ ಬಿಡೋಣ. ಬಾ, ದಮ್ಮಿದ್ರೆ ಬಾ. ಅಮ್ಮ, ವರ್ಷ ನಿನ್ಗೇನೋ ಆಗ್ಲಿಲ್ವಲ್ಲಮ್ಮ? ಗುರುಗಳೇ, ನಡಿ. ಗುರುಗಳೇ, ಮಕ್ಕಳು. ಮಗು, ಹುಷಾರ್ ಹುಷಾರ್. ಏನಾಗ್ಲಿಲ್ಲ ಅಲ್ಲಮ್ಮ, ಹೆದರ್ಕೋಬೇಡ. ಬನ್ನಿ ಬನ್ನಿ, ಹುಷಾರಾಗಿ ಬನ್ನಿ. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ ಬನ್ನಿ. ಕೇಳು, ನಿನಗೊಂದು ಚಾನ್ಸ್ ಕೊಡ್ತಾ ಇದ್ದೀನಿ ಕಣ. ಒಳ್ಳೆವನಾಗಿ ಬದಲಾಗೋದಕ್ಕೆ ಟ್ರೈ ಮಾಡು. ನಿನ್ನಂತ ಕೆಟ್ಟ ನನ್ನ ಮಕ್ಳಿಗೆ
ಬದುಕೋ ಹಕ್ಕೇ ಇಲ್ಲ. ಆದ್ರೂ ಸರಿ, ನಿನಗೊಂದು ಅವಕಾಶ ಕೊಡ್ತಾ ಇದ್ದೀನಿ. ಒಳ್ಳೆಯವನಾಗಿ ಬದುಕೋದು ಪ್ರಯತ್ನ ಪಡೋ. ಹೋಗೋ. ನಿನಗ್ ಬದುಕೋ ಹಕ್ಕು ಇಲ್ವೇ ಇಲ್ಲ ಕಣೋ. ಅಣ್ಣ ಅಣ್ಣ ಬೇಗ ಮಗುನ ಕೊಟ್ರೆ ನಮ್ಮ ಮಗು ಜೊತೆ ಆಟ ಬಾಯ್ ಮುಚ್. ಮದ್ವೆನೇ ಇನ್ನ ಫಿಕ್ಸ್ ಆಗಿಲ್ಲ, ತಮ್ಮ ಎಲ್ಲಿಂದ ಬರ್ತಾನೋ?